ನಾನು ಇವತ್ತು ಏನು ಹೇಳ್ತೇನೆ ಹೇಳೋದೆಲ್ಲವೂ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ, ಆಯ್ತಾ? ಮತ್ತು ಒಂದು ಕ್ಲಿಯರ್ ಮಾಡ್ತೇನೆ, ನಾನು ಇನ್ನು ಮುಂದೆ ಸರ್ಕಾರದಿಂದ ಯಾವ ಹುದ್ದೆಯನ್ನು ತಗೊಳ್ತೀನಿ. ಯಾರಾದರೂ ಹೇಳಿ ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ದಿನೇಶ್ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದ, ವಿಧಾನ ಪರಿಷತ್ ಕೇಳಿದ, ನೋ, ಒಬ್ಬರ ಹತ್ರನೂ ಹೋಗಿ ನಾನು ಒಂದೇ ಒಂದು ಸೈಟ್ ತಗೊಂಡಿಲ್ಲ. ಯಾಕೆಂದರೆ 97ರಲ್ಲಿ ತುಮಕೂರಲ್ಲಿ 37,000 ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡಿದ್ದೆ, ಆಯಿತಾ? 37,000 ರೂಪಾಯಿ. ನೋಡಿ, ವೀರೇಂದ್ರ ಪಾಟೀಲ್ 77ನಲ್ಲಿ ಇಂದಿರಾ ಗಾಂಧಿ ಎಗೇನಿಸ್ಟ್ ಕಂಟೆಸ್ಟ್ ಮಾಡಿದ್ರು, ಕೊನೆಗೆ ಮುಖ್ಯಮಂತ್ರಿ ಆಗಿಲ್ವ. ಇದೇ ಉಗ್ರಪ್ಪನವರು, BL ಶಂಕರ್ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಕ್ಯಾಂಪೇನ್ ಮಾಡಿದರು, ಅವರು MLC ಆಗಲಿಲ್ಲ. ಆಮೇಲೆ ಇದು ಹೊಸದಾಗಿ ಏನಿದು? ಇದು ಪ್ರಸ್ತಾಪ ಆಗಿರೋದು ನಿಜ, ಇದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೋನಿಯಾ ಗಾಂಧಿ ಎಗೇನಿಸ್ಟ್ ನಾನು ಬರದೇ ಇಲ್ಲ, ನಾನು ಅವರ ಪರವಾಗಿ ಬರೆದೇನೆ ವಿನ ವಿರುದ್ಧವಾಗಿ ಬರೆದಿಲ್ಲ. ನಾನು ಬರೆದಿದ್ದನ್ನು ಬೇಕಾದರೆ ಈಗ ಎದುರಿಗೆ ಪ್ರೊಡ್ಯೂಸ್ ಮಾಡಬಲ್ಲೆ. ಯಾರಾದರೂ ಸೋನಿಯಾ ಗಾಂಧಿ ವಿರುದ್ಧ ನಾನು ಬರೆದಿದ್ದೇನೆ ಅಂತ ಒಂದು ಕೊಡಿದ್ರೆ ನಾಳಿಂದ ನಾನು ಬರೆಯುವವನಿಗೆ ನಿಲ್ಲಿಸ್ಬಿಡ್ತೇನೆ, ನಾನು ಬರೆದಿದ್ದೇನೆ ಅಂತ. ಆದರೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಬರೆದಿದ್ದೇನೆ, ಮುಂದೆ ನೋಡು. ಆದರೆ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲದ್ರೆ ನನ್ನ ತೋಟದ ಕೆಲಸ ಸ್ವಲ್ಪ ಬಾಕಿ ಇದೆ, ಗೊಬ್ಬರ ಹಾಕೋದು, ಅಲ್ಲಿ ಹೋಗಿ ಮಾಡ್ತೇನೆ ಅಂತ. ಅದಕ್ಕೆ ಮೊನ್ನೆ ಹೋಗಿ ಗೊಬ್ಬರ ಹಾಕಿ ಬಂದಿದ್ದೇನೆ. ಸೊ ನಾನು ಐ ವಿಲ್ ಎಂಜಾಯ್ ದ್ಯಾಟ್. ನಾನು ಯಾವ ಹೇಳಿದೆ, ನಾನು ಇದ್ರೊಳಗೆ ಹೇಳಿದ್ದು ಎಲ್ಲವೂ ಸತ್ಯ, ಯಾರಾದರೂ ಚೆಕ್ ಮಾಡೋದು. ಇನ್ನೂ ಕೆಲವು ಸತ್ಯಗಳಿದೆ, ಅದು ಬೇಡ, ಅದೆಲ್ಲ ಚರ್ಚೆ ಮಾಡೋದು ಬೇಡ. ನಮಸ್ಕಾರ. ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಇನ್ನೇನು ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರಾಗಬೇಕಾಗಿತ್ತು, ಆಗಲಿಲ್ಲ, ಜಸ್ಟ್ ಮಿಸ್ ಆಯಿತು. ಬಹುಶಃ ನೀವು ಈ ಕ್ಲೂನಿಂದ ಯಾರು ಅಂತ ಗುರುತಿರ್ದಿರ್ತೀರಿ. ಇರಲಿ, ಅವ್ರನ್ನ ಪರಿಚಯಿಸ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಾನು ಧರಣೀಶ್ ಪುಗಿನ್ಕರೆ. ಈಗ ನನ್ನ ಗೆಸ್ಟನ್ನು ಪರಿಚಯಿಸ್ತಿದ್ದೀನಿ. ಅವರೇ ದಿನೇಶ್ ಅಮೀನ್ಮಟ್ಟು, ಹಿರಿಯ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರು. ಅವರು ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಅದು ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನುವಂಥ ಕುತೂಹಲ ಭಾಳ ಜನಕ್ಕಿದೆ, ಅಫ್ಕೋರ್ಸ್ ನನಗೂ ಇದೆ. ಆ ಕಾರಣಕ್ಕೋಸ್ಕರನೇ ನಾನು ಅವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಯಾಕಾಗಲಿಲ್ಲ ಅಂತ ಹೇಳಿ ಸರ್. ಇದೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥದ್ದಲ್ಲ, ಆದರೆ ಇದು ಸಾರ್ವಜನಿಕವಾಗಿ ಚರ್ಚೆ ಆಗಿರುವ ಕಾರಣಕ್ಕಾಗಿ ನನಗೆ ಗೊತ್ತಿರೋ ಒಂದಷ್ಟು ಅಂಶಗಳನ್ನು ಹೇಳದೇ ಇದ್ದರೆ ಏನಾಗುತ್ತೆ, ಅದು ಬೇರೆ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ ಅನ್ನೋದು. ನಾನು ಪರ್ಸ್ನಲಿ ನನ್ನ ಪ್ರಕಾರ ಕೆಲವನ್ನು ನಾವು ಬದುಕಲ್ಲಿ ಬಯಸ್ತೇವೆ, ಮನಸಾರೆ ಬಯಸಿದ್ದನ್ನು ಅದನ್ನು ಪಡೀಲಿಕ್ಕೆ ಏನಾದರೂ ಮಾಡಿ ಪ್ರಯತ್ನ ಮಾಡಿ ಅದನ್ನು ಪಡ್ಕೊಳ್ತೇವೆ. ಕೆಲವು ಸಂದರ್ಭದಲ್ಲಿ ಬಯಸದೆ ಒಂದಷ್ಟು ಬಂದುಬಿಡುತ್ತೆ, ನಾವು ಅದಕ್ಕೆ ಪ್ರಯತ್ನ ಮಾಡಿರೋದಿಲ್ಲ, ಬಂದಷ್ಟಾಗೆ ಹೋಗುತ್ತೆ. ಉದಾಹರಣೆಗೆ ನಾನೊಬ್ಬ BCom ಗ್ರ್ಯಾಜುಯೇಟ್ ನಾನು, ಆಯಿತಾ? ನಮ್ಮ ಮನೆಯಲ್ಲಿ ಎಲ್ಲರೂ ನೀವು ನನ್ನ ಬ್ಯಾಂಕಿಗೆ ಸೇರಿಸ್ಬೇಕಂದ್ರೆ, ಆದರೆ ನನಗೆ ಪತ್ರಕರ್ತ ಆಗಬೇಕಂತ ಇತ್ತು. ಸೊ ಅದು ಕಷ್ಟನೋ ನಷ್ಟನೋ ಏನೋ ಮಾಡಿ ಈ ವೃತ್ತಿಯಲ್ಲಿ ಮುಂದುವರಿದೆ. ಅದಕ್ಕೆ ಬೇಕಾದಷ್ಟು ಫೈಟ್ ಮಾಡಿದ್ದೇನೆ, ಏನೇನೋ ಕಷ್ಟ ನಷ್ಟ ಎಲ್ಲ ಅನುಭವಿಸಿದ್ದೇನೆ. ಅದು ನಾನು ಬಯಸಿದ್ದದು. ಆದರೆ ವಿಧಾನ ಪರಿಷತ್ ಸದಸ್ಯನಾಗೋದು ನಾನೇನು ಬಯಸಿದ್ದಲ್ಲ ನನಗೆ. ಅಂದರೆ ಅಲ್ಲ, ಈ ಎರಡರ ಮಧ್ಯೆ ಇನ್ನೊಂದಿದೆ. ನೀವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಎಕ್ಸಾಕ್ಟ್ಲಿ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರ, ಅದು ಕೂಡ ನಾನು ಬಯಸಿದ್ದಲ್ಲ. ಅದು ನಾನು ಒಂದು ಆಕ್ಸಿಡೆಂಟಲಿ ನಾನು ಅದಕ್ಕೆ ನನ್ನನ್ನು ಎಳೆತಂದ್ರು. ಆಗಲೇ ನನಗೆ 55 ವರ್ಷ ಆಗಲಿಲ್ಲ. ಅದರಿಂದ ಇನ್ನೂ ಒಂದು 2-3 ಆಗ 58 ವರ್ಷದಲ್ಲಿ ಪ್ರಜಾವಾಣಿ ರಿಟೈರ್ಮೆಂಟ್ ಇತ್ತು. ಇನ್ನೊಂದು 2-3 ವರ್ಷ ಹೇಗೂ ರಿಟೈರ್ಡ್ ಆಗ್ತೇನೆ. ಒಂದು ಅದರ್ ಸೈಡ್ ಆಫ್ ಜರ್ನಲಿಸಮ್ ನೋಡೋ ಒಂದು ಕುತೂಹಲ ಇತ್ತು. ಹೋದರೂ ನಮಗೇನು ಲಾಸ್ ಏನಿಲ್ಲ ಅಂತ ನಾನು ಬಂದುಬಿಟ್ಟೆ. ಅದು ಕರೆಕ್ಟ್. ನಾನು ಅದನ್ನು ಬಯಸಿದ್ದವನಲ್ಲ, ಆಗ್ಕೊಳ್ಳೋದು ನನಗೆ ಯೋಚನೆ ಮಾಡಿಲ್ಲ ಮಾಧ್ಯಮ ಸಲಹೆ. ಅದರದ್ದು ಇನ್ನೊಂದು ಕತೆ ಇದೆ, ಯಾಕಾಯಿತು ಇವಾಯಿತು ಅಂತ ಏನೊಂದೊಂದು ಕತೆ ಇದೆ. ಸೊ ಇದು ಕೂಡ ನಾನೇನು ಬಯಸಿದ್ದಲ್ಲ. ಅಂದರೆ ನನಗೆ ಗೊತ್ತಿದೆ, ನಾನು ಕಳೆದ ಒಂದು 2013ರಿಂದ ರಾಜಕೀಯದ ಈ ಎಲ್ಲ ಚಟುವಟಿಕೆಗಳ ಕೇಂದ್ರದಲ್ಲೇ ಇದ್ದ ಕಾರಣಕ್ಕಾಗಿ ಹೇಗೆ ವಿಧಾನ ಪರಿಷತ್ತಿಗೆ ಹೋಗ್ತಾರೆ, ಹೇಗೆ ವಿಧಾನಸಭೆಗೆ ಟಿಕೆಟ್ ತೊಗೊಳ್ತಾರೆ, ಹೇಗೆ ರಾಜ್ಯಸಭೆಗೆ ಹೋಗ್ತಾರೆ, ಅದರಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿದೆ. ಏನೆಲ್ಲ ಒತ್ತಡಗಳಿರುತ್ತೆ ಮತ್ತೊಂದು ಗೊತ್ತಿರುತ್ತೆ. ಅದರಿಂದ ನನಗೆ ಅದರ ಒಳಗಡೆ ಬೀಳಲಿಕ್ಕೆ ಇರಲಿಲ್ಲ. ಸೊ ಆದರೆ ಮತ್ತೆ ಕೇಳ್ಬೋದು, ಮತ್ತೆ ಯಾಕೆ ನೀವು ಹೀಗೆ ಬಂತು ಅಂತ. ಈ ಸರಿ ಏನಾಯಿತು, ಭಾಳ ಮಂದಿ ಜನವರಿ ತಿಂಗಳಲ್ಲಿ ಒಂದು ಚರ್ಚೆ, ಇದು ಇವತ್ತು ನಿನ್ನೆದ್ದಲ್ಲ, ನಾನು ಹೇಳ್ತಾ ಇದ್ದೇನೆ. ನಾನು ಇವತ್ತು ಏನು ಹೇಳ್ತೇನೆ ಹೇಳೋದೆಲ್ಲವೂ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ, ಆಯಿತಾ? ಅದು ಮಾತ್ರ ಅಲ್ಲ, ಇದನ್ನು ಯಾರಾದರೂ ಅವರು ಕ್ಲಾರಿಫೈ ಮಾಡಿದರೆ ಮಾಡ್ಬೋದು, ಅಂದರೆ ಅದನ್ನು ಪರಾಮರ್ಶೆ ಮಾಡಿ ನೋಡ್ಬೋದು.
ಮಾಧ್ಯಮದಿಂದ ಮಾಡ್ತಾರೆ ಅಂತ ಒಂದು ಸುದ್ದಿ ಬಂತು. ನನ್ನ ಕೆಲವು ಸ್ನೇಹಿತರು, ಭಾಳ ಮುಖ್ಯವಾಗಿ ಮೈಸೂರು ಈ ಕಡೆ ಸ್ನೇಹಿತರೆಲ್ಲ ಭಾಳ ಮಂದಿ ಒತ್ತಡ ಮಾಡಿದರು. ನೀವೊಂದು ಕೇಳಿ, ಮಾಧ್ಯಮದಿಂದ ಒಬ್ಬರನ್ನು ಮಾಡ್ತಾರೆ ಅಂತೆ, ನೀವು ಯಾಕೆ ಆಗಬಾರ್ದು? ನೀವು ಇಷ್ಟು ದಿನ ಸಿದ್ದರಾಮಯ್ಯನವರ ಜೊತೆ ಇದ್ರಿ, ಮತ್ತು ಕಾಂಗ್ರೆಸ್ಸಿನ ಸಿದ್ಧಾಂತ ಇರಲಿ, ಜಾತ್ಯತೀತ ಸಿದ್ಧಾಂತ ಇರಲಿ, ಅದೆಲ್ಲ ನಮ್ಮ ಆ್ಯಕ್ಟಿವಿಟೀಸ್ಗಳಿಂದಾಗಿ ಒತ್ತಡ ಹಾಕಿದ್ರು. ಕೊನೆಗೆ ಆಯ್ತಪ್ಪ, ನಮ್ಗೆ ಕೇಳೋದಕ್ಕೆ ಏನಿದೆ? ಎಲ್ಲೋ ಒಂದು ಕಡೆ ನನಗೆ ಇದು ಕನ್ಫರ್ಮ್ ಇಲ್ಲ. ಸಿದ್ದರಾಮಯ್ಯನವ್ರ ಹತ್ರ ಯಾರೋ ಹೇಳಿದಾಗ, ಇಲ್ಲೆಲ್ಲ ಅವ್ರಿಗೇನು ಆಸಕ್ತಿ ಇಲ್ಲ ರೀ ಅಂತ ಏನೋ ಹೇಳಿದ್ದಾರೆ ಅಂತೆ, ನನಗೆ ಗೊತ್ತಿಲ್ಲ, ನನಗೇನು ಹೇಳಿಲ್ಲ ಅದನ್ನು. ಈ ರೀತಿ ಹೇಳ್ತಾರೆ. ಅದರಿಂದ ಒಮ್ಮೆ ಕೇಳಿಬಿಡಿ, ಏನಿದೆ ನೀವು ನಿಮಗೆ ಕಳ್ಕೊಳ್ಳೋದೇನಿದೆ ಕೇಳಿಬಿಡಿ ಅಂತ. ಸೊ ಜನವರಿ 14, ನಾನು ಡೇಟ್ ಹೇಳ್ತೇನೆ, ಜನವರಿ 14ಕ್ಕೆ ನಾನು ನನಗೆ ಒಬ್ಬನೇ ಹೋಗಲಿಕ್ಕೆ ಆಗಲಿಲ್ಲ, ಎಸ್ ಸಿ ಸಿದ್ದರಾಮಯ್ಯನವರು ಮತ್ತು ನಾನು ಹೋದೆವು. ಹೋಗಿ ಹೇಳಿ ವಿಧಾನ ಪರಿಷತ್ತಿಗೆ ಅವರೇ ಹೇಳಿದರು, ಸಿದ್ದರಾಮಯ್ಯನವರು ಹೇಳಿದರು, ಎಸ್ ಸಿ ಸಿದ್ದರಾಮಯ್ಯನವರು, ನೀವು ವಿಧಾನ ಪರಿಷತ್ತಿಗೆ ಮಾಡೋದಿದ್ದರೆ ದಿನೇಶ್ ಅವರನ್ನು ಮಾಡಿ ಅಂತ. ನನ್ನ ಮುಖ ನೋಡಿದರು. ನಾನು ಹೇಳಿದೆ, ಮಾಧ್ಯಮ ಕ್ಷೇತ್ರದಿಂದ ಆಯ್ಕೆ ಮಾಡೋದಿದ್ದರೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿದೆ. ಆಯ್ತು, ಅಷ್ಟೇ ಹೇಳಿರೋದು. ಹೇಳಿ ಅವರು ಇಲ್ಲ, ನಾನು ನೋಡುವ, ಸುರ್ಜೇವಾಲಾ ಮಾತಾಡಲಿಕ್ಕೆ ಹೇಳಿದ್ದಾರೆ, ಮಾತಾಡ್ತೀನಿ, ಹೈಕಮಾಂಡ್ ಜೊತೆ ಎಲ್ಲ ಮಾತಾಡಬೇಕು ಅಂತ. ಅವರ ಇಡೀ ನನಗೆ ಸಿದ್ದರಾಮಯ್ಯನವರದ್ದು ಗೊತ್ತು, ಅವರು ಆಗೋದಿಲ್ಲ ಅಂತ ಹೇಳಿದರೆ ಕರೆಕ್ಟಾಗಿ ಹೇಳ್ತಾರೆ, ಇನ್ನು ಇಲ್ಲಪ್ಪ ಈ ಸರಿ ಆಗೋದಿಲ್ಲ, ಈ ರೀತಿ ಇಂಥದ್ದೆಲ್ಲ ಇದೆ, ಬೇರೆ ಬೇರೆ ಒತ್ತಡ ಇದೆ ಅಂತ ಹೇಳ್ತಾರೆ. ಅವ್ರು ಏನು ಹೇಳಲಿಲ್ಲ. ನಾನು ನೋಡುವ ಸುರ್ಜೇವಾಲಾ ಹತ್ರ ಮಾತಾಡು ಅಂತ ಹೇಳಿದರೆ ಬೇರೆ ಎಲ್ಲ ರೀತಿ ಮಾತಾಡಿದರು. ಆ ಸಂದರ್ಭದಲ್ಲಿ ನಾನೀಗ ಅವರಿಗೆ 2 ಮಾತನ್ನು ಹೇಳಿದೆ. ಇದನ್ನು ಯಾರಾದರೂ ಕನ್ಫರ್ಮ್ ಮಾಡೋದು. ಒಂದು, ಸಪೋಸ್ ವಿಧಾನ ಪರಿಷತ್ ಸದಸ್ಯರು ಆಗದೇ ಇದ್ದರೂ ಕೂಡ ನನಗೇನು ಬೇಸರ ಇಲ್ಲ ಅಂತ, ಮತ್ತು ನಿಮ್ಮ ಸಂಬಂಧದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ, ನಂಬರ್ 1. ನಂಬರ್ 2, ನಿಮ್ಮನ್ನು ಬಿಟ್ಟು ಬೇರೆ ಯಾರ ಜೊತೆನೂ ನಾನು ಇದನ್ನು ಕೇಳಲಿಕ್ಕೆ ಹೋಗೋದಿಲ್ಲ ಅಂತ. ಯಾಕೆ ಪರ್ಟಿಕ್ಯುಲರ್ಲಿ 2 ಮಾತುಗಳನ್ನ ನೀವು? ನಾನು ನೋಡಿ, ನಾನು ಸರ್ವಿಸ್ ಕೊಟ್ಟದ್ದು ಸಿದ್ದರಾಮಯ್ಯನವರಿಗೆ, ಆಯಿತಾ? ನಾನು ಇವತ್ತು ಹೇಳಬೇಕದನ್ನು, ನಾನು 2013ರಿಂದ ಮೀಡಿಯಾ ಅಡ್ವೈಸ್, ಬೇಸಿಕಲಿ ಐ ವಾಸ್ ಎ ಸ್ಪೀಚ್ ರೈಟರ್, ಆಯಿತಾ? ನಾನು ಯಾರಾದರೂ ಬಡಿದ್ರೆ ನನ್ನ ಮನೆಯಲ್ಲಿ ತೋರಿಸ್ತೀನಿ, ನನ್ನ ಸಾವಿರ ಅಂತ ಹೇಳ್ತೇನೆ, ಯಾಕೆಂದರೆ ಅಷ್ಟು ಸಾವಿರ ನೋಟುಗಳು ನನ್ನ ಹತ್ರ ಇದೆ. ಅವ್ರಿಗೆ ಕೊಟ್ಟ ಭಾಷಣದ ನೋಟುಗಳು ನಾನು ಈಗಲೂ ಇಟ್ಕೊಂಡಿದ್ದೇನೆ, ಭಾಳಷ್ಟು ಇಟ್ಕೊಂಡಿದ್ದೇನೆ. ಅದರಿಂದ 5 ವರ್ಷ ಪ್ರತಿದಿನ ಅವರ ಭಾಷಣ ನೋಟ್ ಕೊಡ್ತಾ ಇದ್ದೆ ನಾನು. ಆಮೇಲೆ ವಿರೋಧ ಪಕ್ಷದ ನಾಯಕರಿದ್ದಾಗಲೂ ಮಾಡಿದ್ದೆ ನಾನು. ಅದರ ನಂತರನೂ ಈಗ ಸ್ವಲ್ಪ ರೆಗ್ಯುಲರ್ ಭಾಷಣದ ಕೊಡಲಿಕ್ಕಿಲ್ಲ, ಆದರೆ ಅವರ 2014ರಿಂದ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ನನ್ನ ಹತ್ರನೇ ಇರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಅವ್ರಿಗೆ ಹೇಳಿಲ್ಲ, ಹೇಳ್ತೇನೆ, ಅಧಿಕೃತವಾಗಿ ಘೋಷಿಸ್ತೇನೆ, ಆಯಿತಾ? ವಿತ್ ಕನ್ಸಲ್ಟೇಷನ್ ವಿತ್ ಚೀಫ್ ಮಿನಿಸ್ಟರ್, ಇದರ ಸಿದ್ದರಾಮಯ್ಯ ವಿರೋಧ ಪಕ್ಷನಾಗಿದ್ದಾಗ ನಾನೇ ಅವರ ಪರ್ಸ್ನಲ್ ಏನು ಮೆಸೇಜ್ ಇದ್ದರೂ ಅದು ನಾನೇ ನೋಡ್ತಾ ಇದ್ದೆ. ಅದರಿಂದ ನನಗೆ ಅವರ ಜೊತೆ, ಈಗ ಸಿದ್ದರಾಮಯ್ಯವ್ರ ಜೊತೆ ನಾನು ಹಿಂದೆ ಹೇಳಿದೆ, ನಾನು ಯಡಿಯೂರಪ್ಪನವರಿಗೆ ಮಾಧ್ಯಮ ಸಲಹೆಗಾರ ಆಗಲಿಕ್ಕೆ ಆಗೋದಿಲ್ಲ. ಒಂದು ಸೈದ್ಧಾಂತಿಕ ಸಹಮತ ಇದ್ದ ಕಾರಣಕ್ಕಾಗಿ, ಪರಸ್ಪರ ವಿಶ್ವಾಸ ಇದ್ದ ಕಾರಣಕ್ಕಾಗಿ ನಾನು ಅವರ ಜೊತೆ ಇದ್ದೇನೆ. ಅದರಿಂದ ಅವರನ್ನು ನಾನು ನೋಡಿದ್ದೇನೆ. ಅದರಿಂದ ನಾನು ಸರ್ವಿಸ್ ಕೊಟ್ಟದ್ದು ಅವರಿಗೆ. ನಾನೇನು ಕಾಂಗ್ರೆಸ್ ಪಕ್ಷಕ್ಕೆ ಸರ್ವಿಸ್ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಸೈದ್ಧಾಂತಿಕವಾಗಿ ಎಸ್, ಅದರಿಂದ ಮಾಡೋದಿದ್ದರೆ ಅವ್ರು ಮಾಡಬೇಕು, ಇಲ್ಲದಿದ್ದರೆ ಬೇರೆಯವ್ರ ಹತ್ರ ಕೇಳಲಿಕ್ಕೆ ನನಗೇನು ಮೋರಲ್ ಕೂಡ ಇಲ್ಲ. ಈಗ ನಾನು ಹೇಳೋದು ನಮ್ಮ ಮಾಡಿ ಅಂತ ಮನೆಗೆ ನನಗೆ ಗೊತ್ತು, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಗೊತ್ತು ನನಗೆ, AICC ಅಧ್ಯಕ್ಷರು ನನಗೆ ಗೊತ್ತಿದೆ, KPCC ಅಧ್ಯಕ್ಷರು ನನಗೆ ಅಪರಿಚಿತರೇ ಏನಲ್ಲ, ಆಯಿತಾ? ಆದರೆ ನಾನು ಹೇಳಿದ್ದು, ನಿಮ್ಮಿಂದ ಆಗೋದಿದ್ದರೆ ಆಗಲಿ, ನಾನು ಮತ್ತೊಬ್ಬರ ಜೊತೆ ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ದ್ಯಾಟ್ ಐ ವಾವ್ ಮೇಂಟೈನ್ಡ್, ಆಯಿತಾ? ಯಾರಾದರೂ ಹೇಳಲಿ ಬೇಕಾದ್ರೆ ಕಾಂಗ್ರೆಸ್ನಲ್ಲಿ, ದಿನೇಶ್ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದ, ವಿಧಾನ ಪರಿಷತ್ ಕೇಳಿದ, ಒಬ್ಬರ ಹತ್ರನೂ ಹೋಗಿಲ್ಲ. ಇದು ಏನೇನೋ ತಳಮಳ ಆದಾಗಲೂ ಭಾಳ ಜನ ಸಜೆಸ್ಟ್ ಮಾಡಿದರು, ಅವರನ್ನು ಹೋಗಿ ಕಾಣಿ, ಇವರನ್ನು ಹೋಗಿ ಕಾಣಿ. ನನಗೆ ಗೊತ್ತಿದೆ, ನಾನು ಡೆಲ್ಲಿಯಲ್ಲಿ 9 ವರ್ಷ ಇದ್ದವನು, ನನಗೆ ಡೆಲ್ಲಿಯಲ್ಲೂ ಒಂದಷ್ಟು AICCಯಲ್ಲಿ ಇದ್ದವರ ಪರಿಚಯ ಇದೆ. ನನಗೆ ಅಲ್ಲಿಂದಲೂ ಮೆಸೇಜ್ ಬರ್ತಾಯಿದ್ದು, ನಿಮ್ಮ ಹೆಸರಿದೆ ಅಂತ ಇರ್ಬೋದು ಅಂತ ಸುಮ್ಮನೆ. ಜರ್ನಲಿಸ್ಟ್ಗಳು ಹೇಳಿದರು ಕಾಂಗ್ರೆಸ್ ಬಿಟ್ ಕವರ್ ಮಾಡುವವರು, ಉಳಿದ್ರೆ ನಾನು ಆಯ್ತಂತ ಸುಮ್ಮನಿದ್ದೆ. ನಾನು ಅದಕ್ಕಾಗಿ ನಾನು ಹೇಳಿದೆ ಏನಂದರೆ, ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗೋದಿಲ್ಲ, ನಾನು ಅದನ್ನು ಮೇಂಟೈನ್ ಮಾಡಿದ್ದೀನಿ, ಆ ಸಮಾಧಾನ ಇದೆ ನನಗೆ, ಆಯಿತಾ? ಅದರಿಂದ ಇಷ್ಟು ಸತ್ಯ ಇದು. ಸೊ ಈಗ ನಿಮ್ಮನ್ನು ಬಿಟ್ಟು ನಾ ಬೇರೆಯವ್ರ ಹತ್ರ ಹೋಗಲ್ಲ ಅನ್ನೋದ್ರಲ್ಲಿ ಒಂದೇನು ಅಂದರೆ, ಮಾಡೋದಿದ್ರೆ ನೀವು ಮಾಡಿ, ಹೌದು ಅನ್ನೋ ರೀತಿ ಇರುತ್ತೆ. ಯಾವುದು ಖಂಡಿತ ಅಲ್ಲ, ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಇಡೀ ಈ ಪ್ರಹಸನದಲ್ಲಿ ಸಿದ್ದರಾಮಯ್ಯ ಅವರ ರೋಲ್ ಏನು ನೋಡಿ. ಅದನ್ನು ಮುಂದುವರಿಸ್ಕೊಂಡು ನಾನು ಹೇಳ್ತೇನೆ.
ಈಗ ಅದು ಏನಾಯಿತು, ಜನವರಿಯಲ್ಲಿ ಈಗ ಡಿಲೇ ಆಗಿದ್ದೆ ಯಾಕೆ, ಜನವರಿಯಲ್ಲಿ ಆಯ್ತಾರಲ್ಲ, ಫೆಬ್ರವರಿಯಲ್ಲಿ ಅವರು ಬಾತ್ರೂಮಲ್ಲಿ ಬಿದ್ದು ಮನೆಯೊಳಗೆ ಸೇರಿಬಿಟ್ರು. ಆದ್ದರಿಂದ ಅಷ್ಟು ಮುಂದುವರಿ ಹೋಯ್ತು. ಒಂದು ತಿಂಗಳು ಹೆಚ್ಚು ಕಡಿಮೆ ಅವರು ಡೆಲ್ಲಿಗೆ ಹೋಗಲೇ ಇಲ್ಲ. ಅದರ ನಂತರ ಮತ್ತೆ ಆ ಪ್ರಕ್ರಿಯೆಗಳೆಲ್ಲ ಶುರುವಾಯಿತು. ಪ್ರಕ್ರಿಯೆಗಳು ಶುರುವಾದ ನಂತರ ನಿಮಗೆ ಗೊತ್ತಿದೆ, ಅದರ ನಡುವೆ ಡಿಬೇಟ್ಗಳಾಯಿತು, ಅದು ಇದು, ಅವನು ಬೇಡ ಇವನು ಬೇಡ, ಆರೋಪ ಪ್ರತ್ಯಾರೋಪ ಎಲ್ಲ ಬಂತು. ಅಲ್ಲ, ಅದು ಒಂದ್ಸಲ ಬಂದು ರಾಜಭವನ ಕೇಸು, ಅದೇ ಹೇಳಿದ್ದು, ಅಲ್ಲಿಗೆ ಬರ್ತೇನೆ ನಾನು. ಅದೇನಾಯಿತು, ಜೂನ್ 4 ನಾನು ಊರಲ್ಲಿದ್ದಾಗ ಪ್ರಿಯಾಂಕ ಖರ್ಗೆ ನನಗೆ ಫೋನ್ ಮಾಡಿದರು. ಹೇಳ್ತೇನೆ ನಾನು, ಅವ್ರು ಎಲ್ಲರೂ ಕನ್ಫರ್ಮ್ ಮಾಡಿದ್ರೆ ಮಾಡ್ಬೋದು. ಪ್ರಿಯಾಂಕ ಖರ್ಗೆ ನನಗೆ ಫೋನ್ ಮಾಡಿದರು. ನಿಮ್ಮ ಹೆಸರು ಮಾತ್ರ ಇದೆ, ನಿಮ್ಮ ಬಯೋಡೇಟಾ ಎಲ್ಲಿದೆ ಅಂತ ಕೇಳಿದರು. ಬಯೋಡೇಟಾ ಕಳಿಸಿ ಅಂತ ಹೇಳಿದರು. ಜೂನ್ 4 ಮಧ್ಯಾಹ್ನ ನಂತರ ನಾನು ಕಳಿಸಿದೆ ಬಯೋಡೇಟಾ. ನನಗೆ ಆ್ಯಕ್ಚುಲಿ ನಾನು ಬಯೋಡೇಟಾ ಕೊಟ್ಟಿರಲಿಲ್ಲ, ಕಳಿಸಿದ ನಂತರ ಯಾರಿಗೂ ಹೇಳಲಿಕ್ಕೆ ಹೋಗಿಲ್ಲ. ಮರುದಿನ ಜೂನ್ 5 ಪ್ರಭಾಕರ್ ಫೋನ್ ಮಾಡಿದರು ನನಗೆ. ಫೋನ್ ಮಾಡಿ, ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಹೆಸರು ಬಂದಿದೆ, ಲಿಸ್ಟಲ್ಲಿ ಬಂದಿದೆ, ರಾಜಭವನಕ್ಕೆ ಹೋಗ್ತದೆ ಅಂತ ಹೇಳಿದರು. ಜೂನ್ 5ಗೆ. ಸೊ ನಾನು ಊರಲ್ಲಿದ್ದೆ, ರಾತ್ರಿ ಹೊರಟು ಬೆಳಿಗ್ಗೆ ಬಂದೆ. ನಾನು ಇಲ್ಲಿಗೆ ಬಂದು ಜೂನ್ 6 ಮಧ್ಯಾಹ್ನ 12 ಗಂಟೆಗೆ ನಾನು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದೆ. ಆಯಿತಾ, ಭೇಟಿ ಮಾಡಿ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಅಷ್ಟು ಹೇಳಬೇಕಲ್ಲ, ಹೆಸರು ಬಂದಿದೆ ನಂದು ಹೇಳಿದೆ. ಆಗ ಇಲ್ಲ, ಅದು ರಾಜಭವನಕ್ಕೆ ಹೋಗ್ತದೆ, ನಿನ್ನೆ ಏನೋ ಹೋಗಲಿಲ್ಲ ಅಂತ ಹೇಳಿದರು. ಇದು ಕೂಡ ಸತ್ಯ. ಆಗ ಪಿರಿಯಾಪಟ್ಟಣದ ನಮ್ಮ ಶಾಸಕರು ಸಚಿವರಾದ ವೆಂಕಟೇಶ್ ಇದ್ದರು, ಸಿದ್ದರಾಮಗೌಡ ಮಗ ಇದ್ದರು, KN ರಾಜಣ್ಣ ಇದ್ದರು, ರಮೇಶ್ ಬಾಬು ಕೂಡ ಇದ್ದರು. ಆಯಿತಾ, ಜೂನ್ ಸಾಕ್ಷಿ ಸಮೇತ ಹೇಳ್ತಾ ಇದ್ದೇನೆ. ಜೂನ್ 6 ಹೆಸರು ಬಂದಿದೆ, ನಾನು ಥ್ಯಾಂಕ್ಸ್ ಹೇಳಿದ್ದೇನೆ. ಅವರು ಹೇಳಿದ್ದಾರೆ. ಅಷ್ಟೊತ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಫೋನ್ ಬಂತು, ನನ್ನ ಎದುರಿಗೇನೆ ಮಾತಾಡಿದರು. ಥ್ಯಾಂಕ್ ಯು ಫಾರ್ ಎಕ್ಸೆಪ್ಟಿಂಗ್ ಮೈ ಕ್ಯಾಂಡಿಡೇಟ್ಸ್ ಅಂತ ಹೇಳಿದರು ಅವರು. ಆಯಿತಾ, ಆಮೇಲೆ ಎಲ್ಲ ಇದು ಚರ್ಚೆ ಆಯಿತು. ಆಯಿತಾ, ನಾನು ಆ ನಂತರ ಒಂದು 2 ಗಂಟೆ ಇದ್ದವರೆಗೆ ಮನೆಗೆ ಬಂದ ನಂತರ ವೆಂಕಟೇಶ್ ಅವ್ರ ಹತ್ರ ಕೇಳಿ, ವೆಂಕಟೇಶ್ ಫೋನ್ ಮಾಡಿದ್ರು. ಏನೋ ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ ಹೇಳಿದ್ದಾರೆ ಸರ್, ಎಲ್ಲರದ್ದಾಗಿದೆ, DG ಸಾಗರ್ಗೆ ಸ್ವಲ್ಪ ಹೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡಲಿ, ಅವರು ಈ ಸಾಹೇಬರು ಮಾತಾಡ್ತಾ ಇದ್ದಾರೆ ಇವ್ರ ಹತ್ರ ಅಂತ ಏನೋ ಹೇಳಿದರು. ನನಗೆ ಬಂದ ಈಗ ಕೆಲವಕ್ಕೆ ನಾನು ಇದು ವ್ಯಕ್ತಿಗಳ ಹೆಸರೇ ಹೇಳ್ತೇನೆ ನಾನು. ಇನ್ನೊಂದು ಏನಾಗ ಗೊತ್ತಾಯ್ತು ಅಂದರೆ, ಖರ್ಗೆ ಅವರು ರಾಹುಲ್ ಗಾಂಧಿ ಹತ್ರ ಒಮ್ಮೆ ಮಾತಾಡಿ ನೀವು ಅಂತ ಹೇಳಿದರೆ. ಇವತ್ತು 7 ಗಂಟೆಗೆ ಅವರು ಇರ್ತಾರೆ, ಜೂನ್ 6 7 ಗಂಟೆಗೆ ಇರ್ತಾರೆ, ಮಾತಾಡಿ ಅಂತ ಹೇಳಿದರು. ಆ ದಿವಸ ಏನಾಯಿತು ನೀವು ಚೆಕ್ ಮಾಡಿ, ಆ ದಿವಸ ಸೋನಿಯಾ ಗಾಂಧಿ ವಾಸ್ ಹಾಸ್ಪಿಟಲೈಸ್ಡ್ ಜೂನ್ 6. ಅದರಿಂದ ಆ ಮೀಟಿಂಗ್ ನಡೆದಿಲ್ಲ. ಅದರ ನಂತರ ಅದು ಡಿಲೇ ಆಗ್ತಾ ಹೋಯ್ತು. ಅಲ್ಲಿ ಒಂದು ಏನು ಬಂತಂದರೆ, ಆರತಿ ಕೃಷ್ಣ ಅವ್ರಿಗೆ 11 ತಿಂಗಳಾಗಿತ್ತು. ಅದರ ಹಿಂದಿನ ದಿವಸ ನೀವು ಅದನ್ನು ಚೆಕ್ ಮಾಡೋದು, ಪೊನ್ನಣ್ಣ ಅವರು ಇವರೆಲ್ಲ ಇದ್ದಾರೆ. ಅದು ಚೆಕ್ ಮಾಡಿದಾಗ ಅವರು ಸಿದ್ದರಾಮಯ್ಯನವರೇ ಹೇಳಿದರು, ನಿಮ್ಮದು ನಿಂದು 6 ಅಲ್ಲಮ್ಮ 7 ವರ್ಷ ಆಗುತ್ತೆ ನಿನಗೆ, ಆಮೇಲೆ ನೀನು ಯೋಗೇಶ್ವರ್ ಪ್ಲೇಸ್ಗೆ ಬಂದದ್ದು, ನಿಮ್ಮನ್ನು ಮತ್ತೆ ರೀನಾಮಿನೇಟ್ ಮಾಡ್ತೇವೆ ಅಂತೇಳಿ. ಅದಕ್ಕೆ ಸ್ವಲ್ಪ ಶಾಕ್ ಆಯಿತು ಕಾಣಬೇಕು. ಹೋಗಿ ಅವರು ಪ್ರಯತ್ನ ಮಾಡೇ ಮಾಡ್ತಾರೆ, ನಾನು 11 ತಿಂಗಳೇ ಹಾಕಿದೆ, ನನಗೆ 6 ವರ್ಷ ಬೇಕು ಅಂತ. ಈ ಕಾರಣಕ್ಕಾಗಿ ಫಸ್ಟ್ ಅದು ಹೆಲ್ಡಪ್ ಆಗಿರೋದು, ಈ 11 ತಿಂಗಳು 6 ವರ್ಷದ್ದು. ಕೊನೆಗೆ ನನ್ನ ಎದುರಿಗೇನೆ ಸಿದ್ದರಾಮಯ್ಯನವರು ರಮೇಶ್ ಬಾಬುಗೆ ಹೇಳಿದರು, ಈ ವರಿ ಮಾಡಬೇಡ್ಕೊಳ್ಳಪ್ಪ, 11 ತಿಂಗಳು ಒಪ್ಕೋ, ನಾವೇ ಇರ್ತೇವಲ್ಲ, ಮತ್ತೆ ನಿನ್ನನ್ನು ರೀನಾಮಿನೇಟ್ ಮಾಡ್ತೇವೆ ಅಂತ ಹೇಳಿದ್ರು ನನ್ನ ಎದುರಿಗೇನೆ. ಇದು ಕೂಡ ನನ್ನ ಎದುರಿಗೆ ಆಗಿರೋದು. ಸೊ ದ್ಯಾಟ್ ವಾಸ್ ಆಲ್ಸೋ ಸೆಟಲ್ಡ್ ಆನ್ ದ್ಯಾಟ್ ಡೇ. ಹಾಗೆ ನೋಡಿದರೆ ಅದರ ನಂತರ ಡಿಲೇ ಆಗಿ ಅದು ನೀವು ಗಮನಿಸಿದಾಗೆ, ನನಗೆ ಡಿಲೇ ಆದಾಗ ನಾನು ಪ್ರಿಯಾಂಕ್ ಖರ್ಗೆ ಜೂನ್ 6 ಫೋನ್ ಮಾಡಿದೆ, ಏನು ನಡೀತಾ ಇದೆ ಸರ್ ಇದು ಅಂತ. ಅವ್ರು ಹೇಳಿದರು, ಏನಿಲ್ಲಲ್ಲ, ಅಧ್ಯಕ್ಷರು KPCC ಅಧ್ಯಕ್ಷರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಲ್ಲ, ಏನು ಸಮಸ್ಯೆ ಏನಿಲ್ಲ ಅಂತ ಹೇಳಿದರು. ಇದು ಕೂಡ ಸತ್ಯನೇ, ಏನಿಲ್ಲ, ನನ್ನ ಹೆಸರಿಗೆ ಏನಾದರೂ ಆಬ್ಜೆಕ್ಷನ್ ಇದೆ ಅಂತ, ಏನಿಲ್ಲಲ್ಲ, ಎಲ್ಲ ಒಪ್ಪಿಗೆ ಕೊಟ್ಟಾಗ್ಬಿಟ್ಟಿದೆ ಅಂತ ಹೇಳಿದರು. ಸೊ ಅಲ್ಲಿಗೆ ಸೆಟ್ಲ್ ಆಯಿತು. ಅದರ ನಂತರ ಅದು ಜೂನ್ನಿಂದ ಮೊನ್ನೆ ಸೆಪ್ಟೆಂಬರ್ವರೆಗೆ ಆ ನಂತರ ಶುರುವಾಯಿತು. ಅದು ಬೇಡ, ಇವರು ಬೇಡ, DG ಸಾಗರ್ ಅವರ ಇಲೆಕ್ಷನ್ಗೆ ಎದುರಿಗೆ ನಿಂತಿದ್ದಾರೆ, ಖರ್ಗೆ ಅವರಿಗೆ ನಿಂತಿದ್ದಾರೆ, ರಮೇಶ್ ಬಾಬು JDS ಬಂದಿದ್ದಾರೆ, ದಿನೇಶ್ ಅವನು ಕಾಂಗ್ರೆಸ್ನವನೇ ಅಲ್ಲ, ಅವನು ಅಂದರೆ ಇದೆಲ್ಲ ಚರ್ಚೆ ಅಲ್ಲ. ಕೇಳಿಬಿಡ್ತೀನಿ ಈಗಲೇ, ಏನಂದರೆ ನಿಮಗೆ ವಿಧಾನ ಪರಿಷತ್ ಸ್ಥಾನ ತಪ್ಪಲಿಕ್ಕೆ ನೀವು ಹಿಂದೆ ನೀವು ಪತ್ರಕರ್ತರಾಗಿದ್ದಾಗ ಕಾಂಗ್ರೆಸ್ ವಿರುದ್ಧ ಬರೆದಿದ್ರಿ ಅನ್ನೋ ಕಾರಣಕ್ಕಂತೆ ನನಗೆ ಡೌಟು. ಯಾಕೆಂದರೆ ಆ ಕಾರಣಕ್ಕೋಸ್ಕರ ಮಾಡೋದಾಗಿದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಆಗಬೇಕಾಗಿಲ್ಲ, ಅವರು ಬೈದಿದ್ರು. ರಮೇಶ್ ಬಾಬು ಈ ಸಲ MLC ಆದವರು ಕೂಡ ಹಿಂದೆ JDS ಇಲ್ಲಿ, ಆಗಲೂ ಅವರು ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನು ಮಾಡಿದ್ರು. ಸೊ ನನಗೆ ಈ ಕ್ಷಣದವರೆಗೂ ಕೂಡ
ಇಲ್ಲ ಅದು ಆ ಅದು ಕಾರಣ ಅಂತ ನನ್ಗೆ ಇಲ್ಲ ಇಲ್ಲ ಅನ್ಸಿಲ್ಲ. ಇಲ್ಲ ಇಲ್ಲ ಅದಕ್ಕೆ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ ನಿಮ್ಮನ್ನ ಅದ ಇದು ಕೂಡ ಪ್ರಸ್ತಾಪ ಆಗಿರೋದು ನಿಜ. ಆಯ್ತಲ್ಲ, ಇದು ಹೆಲ್ಡಪ್ ಆದ ನಂತರ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹೋದಾಗ ಪಕ್ಷದಿಂದ ಆಗಬೇಕು ಅಂತ ರಾಹುಲ್ ಗಾಂಧಿ ಅವರು ಏನೋ ಹೇಳಿದ್ರಂತೆ. ಇವರು ಆಗ ಹೇಳಿದ್ದಾರೆ, ಅದು ಹಂಗಲ್ಲ, ಅದು ಸಂವಿಧಾನದ 173 ಏನೋ ಇರಬೇಕು ಶೆಡ್ಯೂಲಲ್ಲಿ, ಅದರಲ್ಲಿ ಇರೋದು 11 ನೀವು ಬೇರೆ ಬೇರೆ ಕ್ಷೇತ್ರದಿಂದ ಸಾಹಿತ್ಯ, ಪತ್ರಿಕೋದ್ಯಮ, ಕಲೆ, ಸಂಸ್ಕೃತಿ, ಕ್ರೀಡೆ ಇದರಿಂದ ಬರಬೇಕು ಅಂತ ಹೇಳಿದ್ಮೇಲೆ ಈ ವಾಸ್ ಕನ್ವಿನ್ಸ್ಡ್. ಆಗ ಅವ್ರು ಮತ್ತೆ ಫಾರಿನ್ ಹೋದ್ರು. ಅದರ ನಂತರ ಮತ್ತೊಮ್ಮೆ ಹೋದಾಗ ಈ ಪ್ರಸ್ತಾಪ ಆಗಿದೆ, ಅದು ಆಗಿದೆ. ವೇಣುಗೋಪಾಲೇ ಹೇಳಿದ್ರಂತೆ, ಅವರು ಎಲ್ಲ ಕಾಂಗ್ರೆಸ್ಸಿನ ಎಗಿನಿಸ್ಟ್ ಎಲ್ಲ ಬರೆದು ಬಿಟ್ಟಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ಸೋನಿಯಾ ಗಾಂಧಿ ಅವರು ಎಗಿನಿಸ್ಟು ಬರೆದಿದ್ದಾರೆ ಅಂತ ಹೇಳಿದ್ರೆ ದ್ಯಾಟ್ ವಾಸ್ ಶಾಕ್ ಟು ಮೀ. ನಾನೇ ಈಗಲೂ ಹೇಳೋದಲ್ಲ, ನನ್ನ ಫೇಸ್ಬುಕ್ನ ಹಳೆ ಅಕೌಂಟ್ ತೆಗೆದು ನೋಡಿದರೆ ಗೊತ್ತಾಗುತ್ತೆ. ನಾನು ಒಂದು ಕಡೆ ಹೇಳಿದ್ದೇನೆ, ನಾನು ಒಮ್ಮೆ ಯೋಚನೆ ಮಾಡಿದ್ದೆ ಯಾವ ರಾಜಕಾರಣಿಗಳ ವಿರುದ್ಧ ನಾನು ಬರೆದಿಲ್ಲ ಅಂತ. ಆಯಿತಾ, ನಾನು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಒಂದೇ ಒಂದು ಶಬ್ದ ಎಲ್ಲೂ ಬರೆದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬರೆಯುವಂಥ ಅವಕಾಶ ಹೆಚ್ಚು ಇರಲಿಲ್ಲ ನನಗೆ. ಅದು ಅವರು ಕರ್ನಾಟಕದಲ್ಲಿದ್ದವರು, ಆದರೆ ನಾನು ಅವರನ್ನು ನೋಡಿದ್ದೇನೆ, ನನಗೆ ಅವರು ಭಾಳ ಆತ್ಮೀಯರಾಗಿದ್ದವರು. ಆಯಿತಾ, ಸೋನಿಯಾ ಗಾಂಧಿ ಎಗೇನಿಸ್ಟ್ ನಾನು ಬರದೇ ಇಲ್ಲ. ನಾನು ಅವರ ಪರವಾಗಿ ಬರೆದೇನೆ ವಿನ ವಿರುದ್ಧವಾಗಿ ಬರೆದಿಲ್ಲ. ನಾನು ಬರೆದಿದ್ದನ್ನು ಬೇಕಾದರೆ ಈಗ ಎದುರಿಗೆ ಪ್ರೊಡ್ಯೂಸ್ ಮಾಡಬಲ್ಲೆ. ಯಾರಾದರೂ ಸೋನಿಯಾ ಗಾಂಧಿ ವಿರುದ್ಧ ನಾನು ಬರೆದಿದ್ದೇನೆ ಅಂತ ಒಂದು ಕೂಡದೆ ನಾಳೆಯಿಂದ ನಾನು ಬರೆಯುವಣಿಗೆನೇ ನಿಲ್ಲಿಸಿಬಿಡ್ತೇನೆ, ನಾನು ಬರೆದಿದ್ದೇನೆ ಅಂತ. ಆದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಬರೆದಿದ್ದೇನೆ ನಾನು. ನನಗೆ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು 2007ರಲ್ಲಿ ಕಾಂಗ್ರೆಸ್ಸಿಗೆ ಬಂದಾಗ ನಾನೇ ಬರೆದು ತೃತೀಯ ರಂಗದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಅಂತ, ಇವರು ಕಾಂಗ್ರೆಸ್ಸಿಗೆ ಹೋಗಬಾರದಿತ್ತು ಅಂತ ನಾನು ಬರೆದಿದ್ದೇನೆ. ಐ ಅಗ್ರಿ. ರಾಹುಲ್ ಗಾಂಧಿ ಅವರು ಈಗ ಮನಮೋಹನ್ ಸಿಂಗ್ ಒಂದು ಆರ್ಡಿನೆನ್ಸ್ ಮಾಡಿದ್ರು ಈ ಇಲೆಕ್ಷನ್ಗೆ ಸಂಬಂಧಿಸಿದಾಗ, ಹರಿದು ಹಾಕಿದಾಗ ಇದನ್ನು ಮಾಡಬಾರದಿತ್ತಂತ ಬರೆದಿದ್ದೇನೆ ನಾನು ಯು ಪಿ ಕವರ್ ಮಾಡಿದ್ದೇನೆ. ಯು ಪಿ ಕವರ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ನೋಡಿದ್ದೇನೆ. ರಾಹುಲ್ ಗಾಂಧಿ ನೋಡಿ 2004ಕ್ಕೆ ಇವರು UPS ಗೌರ್ಮೆಂಟ್ ಸೇರಬೇಕಿತ್ತು, ಇವರು ಸಚಿವರಾಗಬೇಕಿತ್ತು ಅಂತ ಬರೆದಿದ್ದೇನೆ. ಅದೆಲ್ಲ ಟೀಕೆ ಅಂತ ಹೇಳಿದರೆ ಎಸ್ ಟೀಕೆನೇ, ಅದಕ್ಕೇನು ಮಾಡಲಿಕ್ಕಾಗುತ್ತೆ. ನಾನು ಕಾಂಗ್ರೆಸ್ನ ವಿರುದ್ಧ ಬರೆಯೋದಲ್ಲ. ಈಗ ನಾನು ಎಲ್ಲ ಕಡೆ ಹೇಳಿದ್ದೇನೆ, ಕಾಂಗ್ರೆಸ್ ನನ್ನ ಸೈದ್ಧಾಂತಿಕ ಸಂಗಾತಿ ಅಂತ. ನಾನು ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ನನಗೆ ಏನಿಲ್ಲ, ಆದರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಎಕ್ಸಾಕ್ಟ್ಲಿ ನಾನು ಅದನ್ನು ಹೇಳಿದ್ದೇನೆ. ರಾಹುಲ್ ಗಾಂಧಿಯನ್ನು ನೋಡಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಅವರಿಗೆ ಒಂದು ಕ್ಲಾರಿಟಿ ಇದೆ. RSS ಬಗ್ಗೆ ನೀವು ಹೆದರೋದಿದ್ರೆ ನೀವು ಪಕ್ಷ ಬಿಟ್ಟು ಹೊರಗೆ ಹೋಗಿ ಅಂತ ಹೇಳಿದ್ರು. ಯಾರು ಹೇಳಿದ್ದಾರೆ ಹಿಂದೆ? ಯಾರು ಹೇಳಿಲ್ಲಲ್ವಾ? ನೀವು ಮೋದಿಯವರಿಂದ ಏನು ಕಲಿತೆ ಅಂತ ಕೇಳಿದ್ರು, ಯಾರೋ ಒಂದು ಕ್ವಶನ್. ಮೋದಿ ಹಾಗೆ ಆಗಬಾರ್ದು ಎನ್ನುವುದನ್ನು ಕಲಿತೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ದ್ಯಾಟ್ ವಾಸ್ ದಿ ಕ್ಲಾರಿಟಿ ಆಫ್ ದಿ ರಾಹುಲ್ ಗಾಂಧಿ. ಐ ಲೈಕ್ ದ್ಯಾಟ್. ನಾನು ಅವರು ಭಾರತ್ ಜೋಡೋ ಬಂದಿದ್ದಾಗ ಚಿಕ್ಕನಾಯಕನಹಳ್ಳಿ ಅವರನ್ನು ಭೇಟಿ ಮಾಡಿದ್ದೆ. ಸಿದ್ದರಾಮಯ್ಯನವರು ಇದ್ದರು, ಶಿವಕುಮಾರ್ ಇದ್ದರು, ಹರಿಪ್ರಸಾದ್ ಹೇಳಿದರು ಈಸ್ ಕ್ಯಾಂಪೇನಿಂಗ್ ಎಗೇನಿಸ್ಟ್ RSS ಅಂತ. ನನಗೆ ಕೇಳಿದ್ರು, ವಾಟ್ ಈಸ್ ದಿ RSS ಅಕಾರ್ಡಿಂಗ್ ಟು ಯು? ವಾಟ್ ಈಸ್ ದಿ RSS? ಇಟ್ ಈಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನ್. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಎಕ್ಸ್ಪ್ಲೈನ್ ಸರ್, ಬಟ್ ಇಟ್ ಈಸ್ ಎ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು. ಸುಮ್ಮನೆ ಬೆನ್ ತಟ್ಟಿ ಯು ಕ್ಯಾನ್ ವಾಕ್ ದಿ ಟಾಕ್ ಅಂತ ಬಂದರು. ನಾನು ಆಗ ಹೇಳಿದೆ, ಐ ರೋಟ್ ಒನ್ ಕಾಲಮ್ ಅಬೌಟ್ ಯು ಇನ್ ಪ್ರಜಾವಾಣಿ ಅಂತ. ವಾಟ್ ಈಸ್ ದ್ಯಾಟ್ ಅಂತ ಕೇಳಿದರು. ನಾನು ಹೇಳಿದೆ, ನಾನಾಗ ಬರೆದಿದ್ದೆ ಇವರು ಪಕ್ಷದ ಅಧ್ಯಕ್ಷರಾಗಬೇಕಿತ್ತು ಅಂತ. ಆಯಿತಾ, ನಾನು ಅವರಿಗೆ ಭಾಳ ಕ್ಲಿಯರಾಗಿ ಒಂದು ಮಾತು ಹೇಳಿದೆ, ನೋಡಿ ದ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ಶಿಪ್ ಇದೆಯಲ್ಲ, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ. ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಈಸ್ ದ ಪವರ್. ಯು ಕ್ಯಾನ್ ಸ್ಯಾಕ್ರಿಫೈಸ್ ದಿ ಪವರ್. ಯುವರ್ ಮದರ್ ಸ್ಯಾಕ್ರಿಫೈಸ್ ದಿ ಪವರ್, ಬಟ್ ಶಿ ಲೆಡ್ ದಿ ಪಾರ್ಟಿ ಬೈ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಯು ಶುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದೆ ನಾನು. ಸೆಂಡ್ ದಟ್ ಕಾಪಿ ಅಂತ ಹೇಳಿದರು. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ, ನಾನು ಎಕ್ನಾಲಜ್ಮೆಂಟ್ ಇದೆ ನನ್ನ ಹತ್ರ. ಆಯಿತಾ, ನಾನು ಅದು ಹೇಳಿದ್ದೇನೆ. ನಾನು ಏನು ಹೇಳಬೇಕಾದನ್ನು ಹೇಳಿದ್ದೇನೆ. ಮನಮೋಹನ್ ಸಿಂಗ್ ಸತ್ತಾಗ ಎಲ್ಲರೂ ಮನಮೋಹನ್ ಸಿಂಗ್ನ ಹಾಡಿ ಹೊಗಳಿದ್ರಲ್ಲ, ನನ್ನ ಪ್ರಕಾರ ಇಂಡಿಯಾದ ಯಾವ ಪತ್ರಕರ್ತ ಕೂಡ ಸೋನಿಯಾ ಗಾಂಧಿಯನ್ನು ನೆನಪು ಮಾಡಿಲ್ಲ. ನಾನು ಅದನ್ನು ಬರೆದಿದ್ದೀನಿ, ಪ್ರಜಾವಾಣಿಯ ಕಾಲಮ್ ಇದೆ, ತೆಗೆದು ನೋಡಿ. ಆಗ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಿ 50% ಅದರ ಕ್ರೆಡಿಟ್ ಇದೆಯಲ್ಲ, ಅದು ಸೋನಿಯಾ ಗಾಂಧಿಗೆ ಹೋಗ್ಬೇಕಂತ. ಯಾಕೆಂದರೆ ಕಾಯಿಲೇಷನ್ ಗೌರ್ಮೆಂಟನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಭಾಳ ಕಾಯಿಲೇಷನ್ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ನೀವು ಗೌರ್ಮೆಂಟ್ ನಡೆಸ್ಬಾರ್ದು. ಸೊ ಸೋನಿಯಾ ಗಾಂಧಿ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಮ್ಯಾನೇಜ್ ದಿ ಕಾಯಿಲೇಷನ್, ಯು ರನ್ ದಿ ಗೌರ್ಮೆಂಟ್ ಅಂತ ಮನಮೋಹನ್ ಸಿಂಗ್ ಹೇಳಿದ್ರಿಂದ ಅದು 10 ವರ್ಷ ಇತ್ತು. ಮನಮೋಹನ್ ಸಿಂಗಿಗೆ ಕಾಯಿಲೇಷನ್ ಮ್ಯಾನೇಜ್ ಮಾಡ್ಲಿಕ್ಕೆ ಕೊಟ್ಟಿದ್ರೆ 6 ತಿಂಗಳಲ್ಲಿ ಇರ್ತಾ ಇರಲಿಲ್ಲ. ಸೊ ಯಾರಿಗೆ ಕ್ರೆಡಿಟ್ ಹೋಗಬೇಕು? ಅದನ್ನು ಬರೆದದ್ದು ಯಾರಾದರೂ ನ್ಯಾಷನಲ್ ಇವರೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್, ಯಾರಾದರೂ ಬರೆದವರು ಇದ್ದರೆ ಅದು ನನಗೆ ತೋರಿಸಲಿ. ನಾನು ಅದನ್ನು ಸೋನಿಯಾ ಗಾಂಧಿ ಬಗ್ಗೆ ನಾನೇನು ಮುಂದೊಂದು ದಿನ ನಾನು ವಿಧಾನ ಪರಿಷತ್ ಸದಸ್ಯರಾಗಬೇಕಂತ ಅಲ್ಲ. ದಟ್ ಈಸ್ ಮೈ ಕನ್ವಿಕ್ಷನ್. ನನಗೂ ಆಕೆ ಪ್ರಧಾನಿ ಆದರೆ ತಲೆ ಬೋಳಿಸ್ತೇನೆ ಅಂತ ಸುಷ್ಮಾ ಸ್ವರಾಜ್ ಇದ್ದಾಗ ಯಾರ ಸೈಡಲ್ಲಿ ನಿಲ್ಬೇಕಂತ ನಾವು ಡಿಸಿಷನ್ ತೊಗೊಳ್ಬೇಕಲ್ವ. ನಾನೇ ಬರೆದಿದ್ದೆ. ಹಾಗೆ ನೋಡಿದರೆ ನಮ್ಮ ಗುರುಗಳು ಲಂಕೇಶ್ ಯಾವತ್ತು ಸೋನಿಯಾ ಗಾಂಧಿ ಎಗೇನಿಸ್ಟ್ ಬರೋದಿಲ್ಲ. ಸೋನಿಯಾ ಗಾಂಧಿ ಪರವಾಗಿ ಬರೆದವರು ಅವರು.
ಸರ್ ಆಕ್ಚುಲಿ ಅವಾಗ ನಾವು ಇನ್ನೂ ಓದ್ತಿದ್ವಲ್ಲ, ನನಗೂ ಒಂದ್ಸಲ ಅನಿಸ್ಬಿಟ್ಟಿತ್ತು ಯಾಕೆ ಇಷ್ಟೊಂದು ಬರೀತಾರೆ, ಬಟ್ ಲೇಟರ್ ನನಗೆ ನೋಡಿ ಸೋನಿಯಾ ಗಾಂಧಿಯ ಕ್ವಾಲಿಟಿ ನಾನು ಬರೆದಿದ್ದೇನೆ. ಸೋನಿಯಾ ಗಾಂಧಿ ಹೇಗೆ ಅಂದರೆ, ಆಕೆಗೆ ಈ ದೇಶದ ಸಂಸ್ಕೃತಿ ಅರ್ಥ ಆಗಿದೆಯಾ, ಇತಿಹಾಸ ಅರ್ಥ ಆಗಿದೆಯಾ ಅದು ಬೇರೆ. ಆಕೆ ಡಿಸಿಷನ್ ತಗೊಳ್ಳೋದು. ಈಗ ಈಗ ನನ್ನ ತಾಯಿ ಅನ್ಎಜುಕೇಟೆಡ್ ಅಲ್ವಾ, ಇಲ್ಲಿಟ್ರೇಟ್ ಅವರು, ಆದರೆ ಅವರು ಡಿಸಿಷನ್ ಕರೆಕ್ಟ್ ಇರ್ತಿತ್ತು. ಅವ್ರ ಡಿಸಿಷನ್ ಯಾವುದ್ರಲ್ಲಿ ತಗೊಳ್ತಾರೆ ಅಂದರೆ, ಇವನು ಸತ್ಯ ಹೇಳ್ತಾ ಇದ್ದಾನ, ಇವನು ನ್ಯಾಯ ಧರ್ಮದಲ್ಲಿದ್ದಾನೆ, ನಿಜವಾದ ಧರ್ಮದಲ್ಲಿದ್ದಾನ, ಅದ್ರ ಮೇಲೆ ಡಿಸಿಷನ್ ತಗೊಳ್ತಾ ಇದ್ರು. ಅದು ಯಾವತ್ತೂ ರಾಂಗ್ ಆಗೋದಿಲ್ಲ. ಸಾಮಾನ್ಯ ಮಹಿಳೆ ಈ ಡಿಸಿಷನ್ ರಾಂಗ್ ಆಗೋದಿಲ್ಲ. ನಾನು ಅದನ್ನು ಕೋಟ್ ಮಾಡಿ ಬರೆದಿದ್ದೇನೆ. ಸೋನಿಯಾ ಗಾಂಧಿ ಸಕ್ಸಸ್ ಯಾಕೆಂದರೆ ಆಕೆ ನಿಜವಾದ ಡಿಸಿಷನ್, ಸುಳ್ಳು ಹೇಳಿದವನು ನಂಬುದಿಲ್ಲ ಅವರು, ಅನ್ಯಾಯ ಮಾಡೋನು ಸುಳ್ಳು, ಸತ್ಯ, ನ್ಯಾಯ, ಧರ್ಮ, ನಿಜವಾದ ಧರ್ಮ ನಂಬ್ತಾರೆ ಅಂತ ಬರೆದಿದ್ದೆ. ನಾನೇ ಬರೆದದ್ದು. ದಟ್ ವಾಸ್ ಮೈ ಅನಾಲಿಸಿಸ್. ಅದು ಟ್ರೂ. ಅದೀಗ ಈಗಲೂ ಕಾಯಲೇಷನ್ ಅನ್ನು ಈಗ ನೋಡಿ, ಇಂಡಿಯಾ ಒಕ್ಕೂಟ ಇದೆಯಲ್ಲ, ಸೋನಿಯಾ ಗಾಂಧಿಗೆ ಏನಾದರೂ ಸ್ವಲ್ಪ ಆರೋಗ್ಯ ಆಯುಷ್ಯ ಇದ್ದರೆ, ಆಕೆ ಲೀಡ್ ಮಾಡಿದರೆ ಅದು ಸಕ್ಸಸ್ ಆಗ್ತಿತ್ತು ಈಗಲೂ. ನಾನು ಸುಮ್ಮನೆ ಹೇಳೋದು ಅಂದರೆ, ನಾನು ಕಾಂಗ್ರೆಸ್ನ ನೋಡಿ, ವೀರೇಂದ್ರ ಪಾಟೀಲ್ 77ನಲ್ಲಿ ಇಂದಿರಾ ಗಾಂಧಿ ಎಗೇನಿಸ್ಟ್ ಕಂಟೆಸ್ಟ್ ಮಾಡಿರೋದು, ಕೊನೆಗೆ ಮುಖ್ಯಮಂತ್ರಿ ಆಗಿಲ್ವ ಅವರು. ಇದೇ ಉಗ್ರಪ್ಪನವರು, BL ಶಂಕರ್ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಕ್ಯಾಂಪೇನ್ ಮಾಡಿದವರು, ಅವರು MLC ಆಗಲಿಲ್ಲ. ಆಮೇಲೆ ಇದು ಹೊಸದಾಗಿ ಏನಿದು, ಇದು ಪ್ರಸ್ತಾಪ ಆಗಿರೋದು ನಿಜ, ಇದು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಿಮಗೆ ಅದು ಇನ್ನೊಂದು ಒಂದು ಪರ್ಟಿಕ್ಯುಲರ್ ಒಂದು ರಿಪೋರ್ಟಲ್ಲಿ ಕೋಟ್ ಆಗಿದೆ ಅಂತ ಗೊತ್ತಾಯಿತು. ಅಂದರೆ ಕಾಂಗ್ರೆಸ್ ಈಸ್ ಡೆಡ್ ಅಂತ ದಿನೇಶ್ ಹೇಳಿದ್ದಾರೆ ಅಂತ. ಆಯಿತಾ, ನೋಡಿ ಅದನ್ನು ನಾನು ಅದನ್ನು ಆಮೇಲೆ ಹೇಳ್ತೇನೆ. ಇದು ನನಗೆ ಹೇಳಿದ ನಂತರ ನಾನು ವೇಣುಗೋಪಾಲ್ ಅವರಿಗೆ ಆ ಇಡೀ ಇನ್ಸಿಡೆಂಟನ್ನು ಎಕ್ಸ್ಪ್ಲೇನ್ ಮಾಡಿ ನಾನೊಂದು ಲೆಟ್ರ್ ಬರೆದೆ. ನಾನು ಹೇಳಿದ್ದು, ನನಗೆ MLC ಆಗ್ತೇನೆ ಇಲ್ಲೋದು ಬೇರೆ, ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದರೆ ನಾನು ಸಹಿಸ್ಕೊಳ್ಳೋದಿಲ್ಲ, ಎಕ್ಸ್ಪಾರ್ಟಿ ಜಡ್ಜ್ಮೆಂಟ್ ಇನ್ನೂ ಕೊಡಬೇಡಿ ಅಂತ ನನ್ನ ಹತ್ರ ಕೇಳಿ, ನಾನು ಹೇಳ್ತೇನಲ್ವ. ಯೋಗೇಂದ್ರ ಯಾದವ್ ಇವತ್ತು ಭಾಳ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಯೋಗೇಂದ್ರ ಯಾದವ್ ಹೇಳಿದ್ವಿ, ನೀವು ಹೋದ್ರೆ ಕಾಂಗ್ರೆಸ್ ಶುಡ್ ಡೈ ಅಂತ, ವಿದೌಟ್ ದಿ ಡೆತ್ ಆಫ್ ದಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ವಿಲ್ ನಾಟ್ ಎಮರ್ಜ್ ಅಂತ ಅವ್ರದ್ದು ಟ್ವೀಟ್ ಈಗಲೂ ಇದೆ. ಅದು ನಾನು ಅದನ್ನು ವಿರೋಧ ಮಾಡಿ ಬರೆದದ್ದು. ನೀವು ಕಾಂಗ್ರೆಸ್ ಸಾಯ್ಬೇಕು, ಕಾಂಗ್ರೆಸ್ ಸತ್ತಿದೆ ಅಂತ ಹೇಳ್ತೀರಿ, ಆಯ್ತಪ್ಪ ಸತ್ತಿದೆ ಅಂತ ತಿಳ್ಕೊಳ್ಳಿ, ನೀವು ಅದರ ವಿರುದ್ಧ ಯಾಕೆ ಮಾತಾಡ್ತೀರಿ? ಸತ್ತಿದೆ ಅಲ್ವಾ ಅದು, ನೀವು ಯಾಕೆ ಮಾತಾಡ್ತೀರಿ? ನೀವು ಆಲ್ಟರ್ನೇಟಿವ್ ಕಟ್ಟಿಬಿಡಿ ಅಂತ ನಾನು ಯೋಗೇಂದ್ರ ಯಾದವ್ಗೆ ಚಾಲೆಂಜ್ ಮಾಡಿರೋದು ಅದು. ಬಟ್ ನಾನು ಕೋಲಾರದಲ್ಲಿ ಮಾತಾಡಿರೋದು, ಕಾಂಗ್ರೆಸ್ ಸತ್ತಿದೆ, ದಿನೇಶ್ ಅಮೀನ್ ಮಟ್ಟು ಅಂತ ವಿಶ್ವವಾಣಿ ಅವರು ಹಾಕಿದ್ರು, ನಮ್ಮ ಸ್ನೇಹಿತರಾದ ವಿಶ್ವೇಶ್ವರ ಭಟ್ರು, ನನ್ನ ಮೇಲೆ ಭಾಳ ಪ್ರೀತಿ ಅಲ್ಲ ಅವ್ರಿಗೆ, ಅದಕ್ಕೆ ಕಾಂಗ್ರೆಸ್ ಸತ್ತಿದೆ, ದಿನೇಶ್ ಅಮೀನ್ ಮಟ್ಟು ಅಂತ ಹಾಕಿದ್ರು. ಇದನ್ನು ಯಾರೋ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಕಳಿಸಿದ್ದಾರೆ, ನೋಡಿ ಕಾಂಗ್ರೆಸ್ ಸತ್ತಿದೆ ಅಂತ ಹೇಳಿದ್ದಾನೆ ಅಂತ. ನಾನು ಹೇಳ್ತಾ ಇರೋದು, ದೊಡ್ಡ ಪಾರ್ಟಿ ಇದು, ಇಂಥ ಮಿನಿಮಮ್. ಆಮೇಲೆ ACC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಖರ್ಗೆ. ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ನಾನು ಆ ರೀತಿ ಕಾಂಗ್ರೆಸ್ ವಿರುದ್ಧ ಇದ್ದರೆ ನನ್ನ ಹತ್ತಿರ ಸೇರಿಸ್ಕೊಳ್ಬಾರ್ದಿತ್ತು ಇವರು. ಆಮೇಲೆ ನೀವು RSS ಬಗ್ಗೆ ಲೈಫ್ ಥ್ರೆಟ್, ಕಾಂಗ್ರೆಸ್ನ ಯಾವ ನಾಯಕರಿಗೆ ಲೈಫ್ ಥ್ರೆಟ್ ಇದೆ ಹೇಳಿ? ಯಾವುದಾದ್ರೂ ಸಿದ್ದರಾಮಯ್ಯ ಒಬ್ಬರನ್ನು ಬಿಟ್ಟರೆ ಕಾಂಗ್ರೆಸ್ನಲ್ಲಿದ್ದ ಯಾವ ಲೀಡರ್ಗೆ ಲೈಫ್ ಥ್ರೆಟ್ ಇದೆ? ನೀವು ಯಾವತ್ತೂ ಲೈಫ್ ಥ್ರೆಟ್ನ ಲಿಸ್ಟಲ್ಲಿ ನನ್ನ ಹೆಸರು ಇರುತ್ತೆ ಒಂದು, ಆಯಿತಾ? ಯಾಕೆಂದರೆ RSS ವಿರುದ್ಧ ಮಾತಾಡೋದು ಒಂದು ರಾಹುಲ್ ಗಾಂಧಿ, ಒಂದು ಸಿದ್ದರಾಮಯ್ಯ, ಅದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಆ ಗಟ್ಟಿ ದನಿಯಲ್ಲಿ ಮಾತಾಡೋರು ಇದ್ದಾರೆ? ನಾನು ಹೇಳ್ತಾ ಇರೋದು ಈಗ ಪ್ರಿಯಾಂಕ್ ಖರ್ಗೆ ಮಾತಾಡೋದು, ಅದೇ ಮಲ್ಲಿಕಾರ್ಜುನ ಖರ್ಗೆ, ಅದೇ ನಮ್ಮ ಸ್ಟೇಟಲ್ಲಿ ಹೇಳ್ತಾ ಇರೋದು ನಾನು. ಅದರಿಂದ ಇದು ಚರ್ಚೆ ಆಗಿರೋದು, ಇದು ಏನು ರೂಮರ್ ಅಲ್ಲ. ದಿನೇಶ್ ಕಾಂಗ್ರೆಸ್ನ ವಿರುದ್ಧ ಮಾತಾಡಿದ್ದಾರೆ, ಕಾಂಗ್ರೆಸ್ನ ವಿರುದ್ಧ ಇದು ಮಾತಾಡಿದ್ದಾರೆ ಅಂತ ಒಂದು ಕುಂಟು ನೆಪ ಬಂದಿರೋದು ನಿಜ. ಅದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದು ನಿಜ. ಅದರ ನಂತರ ನಾನು ತುಮಕೂರಲ್ಲಿ ಏನೋ ಒಂದು ಸೈಟ್ ತಗೊಂಡಿದ್ದೇನೆ ಅದು ಇದು ಅಂತ. ನೋಡಿ, ನಾನು 2012ಅಲ್ಲಿ ದೇವರಾಜ್ ಅರಸು ಪ್ರಶಸ್ತಿಗೆ ನಾನು ಪಡ್ಕೊಂಡು ಸ್ಟೇಟ್ ಅವಾರ್ಡ್, ನಾನು ಆಟೋಮೆಟಿಕಲಿ ನನಗೆ BDS ಸೈಟ್ಗೆ ನಾನು ಅಪ್ಲೈ ಮಾಡ್ಬೋದು, ಕ್ಯೂನಲ್ಲಿ ನಿಲ್ಲಬೇಕಾಗಿರಲಿಲ್ಲ. ನಾನು ಒಂದೇ ಒಂದು ಸೈಟ್ ತಗೊಂಡಿಲ್ಲ. ಯಾಕೆಂದರೆ 97ರಲ್ಲಿ ತುಮಕೂರಲ್ಲಿ 37,000 ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡಿದ್ದೆ, ಆಯಿತಾ? 37,000 ರೂಪಾಯಿ. ಅದು ನನ್ನ ಕೈಗೆ ಬರಬೇಕಾದ್ರೆ 20 ವರ್ಷ ನಾನು ಹೋರಾಟ ಮಾಡಬೇಕಾಯ್ತು, ಯಾರ್ಯಾರಿಗೆ ಮಾರಾಟ ಮಾಡಿ. ಅದರಲ್ಲಿ ಯಾವ ಕ್ಲಾಸು ಇಲ್ಲ, ಅಲ್ಲಿ ರೆಸಿಡೆಂಟ್ ಆಗಬೇಕಂತ ಇರೋದು. ಅದು IDSMTS ಸ್ಕೀಮ್. ಅದು ಯಾರಾದರೂ ಬರಲಿಯಪ್ಪ, ಇದನ್ನು ಕೊಟ್ಟು ಬಿಡ್ತೇನೆ ನಾನು ಆ ಒಂದು ಸೈಟ್ ತಗೊಂಡಿದ್ದೇನೆ. ನನ್ನ ಹತ್ರ ಸ್ಟೇಟಲ್ಲಿ ಒಂದು ಸೈಟ್ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಯಾವ ಗೌರ್ಮೆಂಟ್ನ ಸೈಟು ತಗೊಂಡಿಲ್ಲ. ನನ್ನ ಕನ್ವಿಕ್ಷನ್ ಅದು. ಅದನ್ನು ಹೇಳಿದರು, ಇದು ಏನೇನೋ ಈ ರೀತಿಯ ಆರೋಪಗಳೆಲ್ಲ ಮಾಡಿದರು. ಅದು ಓಕೆ, ಅದು ಸೊ ಇದು ವಾಸ್ತವ. ನನಗೆ ಯಾವ ಕಾರಣಕ್ಕೆ ನೋಡಿ, ನನಗೆ ಅಷ್ಟೊಂದು ಅಧಿಕಾರದ ಆಸೆ ಮತ್ತೊಂದು ಇದ್ದರೆ ನೀವು ಇದನ್ನು ಚೆಕ್ ಮಾಡ್ಬೋದು. 2023ಕ್ಕೆ ನಾನು ಮಾಧ್ಯಮ ಸಲಹೆಗಾರನಾಗಿ ಮುಂದುವರಿಬೋದಿತ್ತು. ನನಗೇನು ಸಿದ್ದರಾಮಯ್ಯ ಬೇಡ ಅಂತ ಹೇಳಿಲ್ಲ, ಯಾರೂ ನನಗೆ ಬೇಡ ಅಂತ ಹೇಳಿಲ್ಲ. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ದಿನ ರಾತ್ರಿನೇ ನಾನು ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಅವ್ರಿಗೆ ಹೇಳಿ ಬಂದಿದ್ದೆ. ನಾನು ಸರ್, ನಾನು ಮಾಧ್ಯಮ ಸಲಹೆಗಾರ ಆಗೋದಿಲ್ಲ, ಪ್ರಭಾಕರ್ ಅವರನ್ನು ಮಾಡಿ ಸರ್ ಅಂತ ಹೇಳಿದ್ದೇನೆ. ನಾನೇ
ಪ್ರಭಾಕರನ್ನು ಯಾಕೆ ನೀವು ಆ ಥರದೊಂದು ನಿರಾಕರಿಸಿದ್ದು ಯಾಕೆ? ಒಂದು ನನಗೆ ನೋಡಿ, ಮಾಧ್ಯಮ ಸಲಹೆಗಾರನ ಹುದ್ದೆ ಇದೆಯಲ್ಲ, ನಾನು ಭಾಳ ಟೆನ್ಷನ್ನಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ನನಗೆ ಮೀಡಿಯಾ ಅಡ್ವೈಸರ್ ಬೇರೆ, ಮೀಡಿಯಾ ಮ್ಯಾನೇಜರ್ ಬೇರೆ. ಆಯಿತಾ, ನನಗೆ ಮೀಡಿಯಾವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ವಾಸ್ತವ. ಅದು ನನ್ನ ಸರಿ ತಪ್ಪುಗಳಿಗೆ ಹೋಗೋದಿಲ್ಲ, ನನ್ನಿಂದ ಆಗೋದಿಲ್ಲ ಅದು. ನಾನು ಪರದೆಯ ಮುಂದೆ ಕೆಲಸ ಮಾಡಿದ್ದು ಕಡಿಮೆ, ಪರದೆ ಹಿಂದೆ ಮಾಡ್ತಾ ಇರೋದು ನಾನು ಅಲ್ವಾ. ಆದ್ದರಿಂದ ನನಗೆ ಅದು ಬೇಡ ಅಂತ ನಾನು ಆಮೇಲೆ 5 ವರ್ಷಗಳಲ್ಲಿ ಪ್ರಭಾಕರ್ ಒಂಥರ ನೆರಳಿನ ಥರ ಸಿದ್ದರಾಮಯ್ಯನವ್ರ ಜೊತೆ ಇದ್ದವರು. ಅವರಿಗೆ ಆಗುತ್ತೆ ಟ್ರಾವೆಲ್ ಮಾಡೋದು ಮತ್ತೊಂದು. ನನಗೆ ಅದೆಲ್ಲ ಆಗೋದಿಲ್ಲ. ಅದರಿಂದ ನಾನು ಇರ್ತೇನೆ. ನಾನು ಆಗಲೂ ಹೇಳಿದ್ದೇನೆ, ನಾನು ಮೀಡಿಯಾ ಅಡ್ವೈಸರ್ ಆಗಿ ಇದ್ದಾಗ ಏನು ಕೆಲಸ ಮಾಡ್ತಿದ್ದೀನಿ ಅದನ್ನು ಈಗಲೂ ಮಾಡ್ತೇನೆ. ಬಟ್ ನನಗೆ ಈ ಪೋಸ್ಟ್ ಬೇಡ ಅಂತ ಹೇಳಿದೆ. ನಾನೇ ಹೋಗಿ ಪ್ರಭಾಕರ್ ಹೇಳಿದರು ನೀವೇ ಸೈನ್ ಮಾಡಿಸಿ ಅಂತ. ನಾನೇ ಹೋಗಿ ಸೈನ್ ಮಾಡಿಸಿ ಪ್ರಭಾಕರ್ ಕೈಗೆ ಕೊಟ್ಟು ಬಂದಿದ್ದೆ. ನನಗೆ ಆಸೆ ಇದ್ದರೆ. ಅದರ ನಂತರ 1 ತಿಂಗಳ ನಂತರ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ಯಾಕೆ ಬೇಡ ಅಂತ ಹೇಳಿದರು ಅವರು. ಅವ್ರಿಗೆ ಏನು ಬೇಕು ಅಂತ ಹೇಳಿದ್ದಕ್ಕೆ, ನೀವು ಕೇಳಿ ನಿಮ್ಮ PS ವೆಂಕಟೇಶಯ್ಯ ಇದ್ದಾರಲ್ಲ, ಅವರೇ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಸರ್ ಸಾಹೇಬರು ಏನೋ ನೀವು ಯಾಕೆ ಬೇಡ ಅಂತ ಹೇಳಿದ್ರಿ ಅಂತ ಕೇಳಿದ್ರಂತೆ, ನಿಮಗೆ 3 ಆಫರ್ ಇದೆ ಸರ್ ಅಂತ ಹೇಳಿದರು. ಇದು ಅವ್ರ ಹತ್ರ ಚೆಕ್ ಮಾಡಿ. 3 ಆಫರ್. ಆಮೇಲೆ ಅವರು ಹೇಳಿದರು, ನಾನು ಈಗ ಕೇಳಿದರೆ ನನಗೆ ಬೈಬೇಡಿ ಸರ್ ನೀವು ಅಂತ ಹೇಳಿದರು. ಇಲ್ಲ ಹೇಳಿ ಅಂತ. ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆಗಿ, ಇಲ್ಲದ್ರೆ ಇನ್ಫಾರ್ಮೇಷನ್ ಕಮಿಷನರ್ ಆಗಿ, ಇಲ್ಲದ್ರೆ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಂತ. ಆಯಿತಾ, ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರು ನನಗೆ 2017ರಲ್ಲೇ ಬಂದಿತ್ತು. ಅದು ನಾನು ಹೇಳಿದೆ, ಬಾಯಿ ಮುಚ್ಕೊಂಡು ಇರಬೇಕಾದ ಯಾವ ಹುದ್ದೆ ಕೊಟ್ಟು ನನಗೆ 10 ಲಕ್ಷ ರೂಪಾಯಿ ಸಂಬಳ ಕೊಟ್ಟರು ನಾನು ತಗೊಳ್ಳೋದಿಲ್ಲ. ನಾನು ಸತ್ತೋಗ್ಬಿಡ್ತೇನೆ, ಸಫಕೇಶನ್ ಆಗಿಬಿಡ್ತೇನೆ. ನನಗೆ ಏನೋ ಮಾತಾಡ್ತಾ ಇರಬೇಕು, ಇದೆಲ್ಲ ಆಗೋದಿಲ್ಲ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದೊಂದು ಭ್ರಷ್ಟಾಚಾರದ ಗೂಡಾಗಿದೆ. ನೋಡ್ತಾ ನಮಗೂ ಮಾಡಲಿಕ್ಕೆ ಆಗೋದಿಲ್ಲ, ನೋಡ್ತಾ ಕೂರ್ಲಿಕ್ಕೂ ಆಗೋದಿಲ್ಲ. ಅದು ಬೇಡ. ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಎಲ್ಲ ಬೇಡ. ನಾನು ಜಾತಿಗೆ ಏನು ಮಾಡಿಲ್ಲ. ನನ್ನ ಜಾತಿಗೆ ನಾನು ಏನು ಮಾಡಿದ್ದೇನೆ? ಅದರಿಂದ ನಾನು ಅದಕ್ಕೆ ಬೇರೆ ಇದ್ದಾರೆ. ನೀವೇನು ವರಿ ಮಾಡ್ಕೊಳ್ಬೇಡಿ. ನಾನು ಸಂತೋಷದಿಂದಲೇ ಬಿಟ್ಬಿಟ್ಟಿದ್ದಲ್ವ, ನನಗೇನು ಬೇಡ, ನಾನು ನನ್ನ ಪಾಡಿಗೆ ಇರ್ತೇನೆ ಅಂತ ಹೇಳಿದ್ದೀನಿ. ಅದರಿಂದ ನಾನು ಅಂಥ ಅಧಿಕಾರದ ಆಸೆ MLC ಇದ್ದರೆ ನಾನು ಆಗಲೇ ಹೋಗ್ಬೋದಿತ್ತು. ಏನ ದಾರಿ ತಪ್ಪಿ ಯಾರೋ ಹೇಳಿ ಇನ್ಫಾರ್ಮೇಷನ್ ಕಮಿಷನರ್. ಬಟ್ ಹೌದೌದು, ಅದು ಇನ್ಫಾರ್ಮೇಷನ್ ನನಗೆ 2017ರಲ್ಲಿ ಹೇಳಿದರು. ಅದನ್ನು ಹೇಳಿದ್ದಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ. ಅದೆಲ್ಲ ಅದು ಬೇರೆ. ನನಗೇನು ಅದ್ರ ಬಗ್ಗೆ ರಿಪೆಂಟೆನ್ಸ್ ಏನಿಲ್ಲ. ಹಾಗೆ ನೋಡಿದರೆ 2017ರಲ್ಲಿ ನಾನು MLA ಆಗ್ತೇನೆ ಅಂತ ಎಲ್ಲ ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿದ್ದು. ಮೂಡಬಿದ್ರಲ್ಲಿ ಕಂಟೆಸ್ಟ್ ಮಾಡ್ತೇನೆ ಅಂತ ಇವನು. ಆಯಿತಾ, ಆಗಲೂ ಚರ್ಚೆ ಆಗಿತ್ತು. ನಾನಾಗ ನಗ್ತಾ ಇದ್ದೆ. ನಾನು ಹೇಳಿದೆ, ಚುನಾವಣಾ ಆಯೋಗ ಎಷ್ಟು ಖರ್ಚು ಮಾಡಬೇಕಂತ ನಿಗದಿ ಮಾಡಿದೆ, 45 ಲಕ್ಷ ಇದೆ. ಅಷ್ಟು ಖರ್ಚಿಗೆ ಒಂದು ಇಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆದ ದಿನ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ. ಆಯಿತಾ, ನಮ್ಗೆ ಗೊತ್ತಿ ನಮ್ಮದಲ್ಲ. ನಾನು ಆ ರೀತಿ ಪ್ಲ್ಯಾನ್ ಮಾಡಿದ್ರೆ 2013ಕ್ಕೆ ನಾನು ಮಾಧ್ಯಮ ಸಲಹೆ ಆಗಿದ್ದಾಗಲೇ ನಾನು 5 ವರ್ಷದ ನಂತರ ನಾನೊಂದು ಟಿಕೆಟ್ ತಗೊಳ್ಬೇಕಂತ ಪ್ಲ್ಯಾನ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ದುಡ್ಡು ಕಾಸೆಲ್ಲ ಒಟ್ಟು ಮಾಡ್ಕೊಂಡು ಮಾಡಬೇಕಿತ್ತು. ನನ್ನಿಂದ ಆಗೋದಿಲ್ಲ ಅದು ಅಂತ ಹೇಳಿದಾಗ ನಾನು ಯಾಕೆ ಅದಕ್ಕೆ ಹೋಗಲಿ? ಅದರಿಂದ ನಾನು ಅದು ಹೋಗಿಲ್ಲ. ಈಗ ಭಾಳ ಮಂದಿ ಪ್ರಶ್ನೆ ಏನಾಗಿತ್ತಂದರೆ, ಒಮ್ಮೆ ಹೆಸರು ಬಂದು ಚರ್ಚೆಯಾಗಿ ಆಗಿದ್ದಕ್ಕೆ ನಿಮಗೆ ಭಾಳ ಇವನಿಗೆ ಬೇಸರ ಆಗಿರ್ಬೋದು ಅದು ಅಂತ ಹೇಳ್ತಾರೆ. ನನಗೇನಿಲ್ಲ. ಐ ವಾಂಟ್ ಟು ಡೈ ಆಸ್ ಎ ಜರ್ನಲಿಸ್ಟ್, ಐ ಡೋಂಟ್ ವಾಂಟ್ ಡೈ ಆಸ್ ಎ ಬ್ಲಡಿ ಪೊಲಿಟಿಷಿಯನ್. ಅದು ಬೇರೆ. ಆಯಿತಾ, ನನಗೆ ಅದೇನಿಲ್ಲ. ನಾನು ಇಡೀ ನನ್ನ ಇಡೀ ಜೀವನ ಕ್ರಮವನ್ನು ಚೇಂಜ್ ಮಾಡಬೇಕು. ನಾನು ವಿಧಾನ ಪರಿಷತ್ ಸದಸ್ಯರಾದರೆ ನಾನು ನೋಡಿ ಈ ರೀತಿ ಇದೆಲ್ಲ ಮಾಡಬೇಕು, ಬಿಳಿ ಶರ್ಟ್ ಹಾಕಬೇಕು. ಆಮೇಲೆ ಈ ನೋಡಿ ವಿಧಾನಸಭಾ ಸದಸ್ಯರಲ್ಲಿ ಅವ್ರಿಗೆ ಕೊಡೋ ಸಂಬಳದಲ್ಲಿ ಅವ್ರು ಏನು ದಿನ ತೆಗೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಬಂದವ್ರಿಗೆ ಟೀ ಕಾಫಿ ಕೊಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನೀವು ಮತ್ತೆ ಅದೇ ಕಾಂಟ್ರಾಕ್ಟರಿಂದ ದುಡ್ಡು ತಗೊಂಡು ಇದು ಮಾಡಬೇಕು. ಇದು ವಾಸ್ತವ. ಇದು ನಾನು ಅವರು ಸರಿ ತಪ್ಪು ಅಂತ ಹೇಳೋದಲ್ಲ, ಇದು ವಾಸ್ತವ. ಆ ರೋಲ್ ಪ್ಲೇ ಮಾಡೋದು. ನಾವು ಒಂದು 30-40 ವರ್ಷ ಪತ್ರಿಕೋದ್ಯಮದಲ್ಲಿದ್ದು ಸಡನ್ ನಮ್ಮ ಈ ಪಾತ್ರ ಚೇಂಜ್ ಮಾಡೋದಿದೆಯಲ್ಲ, ನನಗೆ ಫಸ್ಟಿಗೆ ಸ್ವಲ್ಪ ಥ್ರಿಲ್ ಆಗಿತ್ತು ನಿಜ. ಐ ಶುಡ್ ಬಿ ಆನೆಸ್ಟ್. ವಿಧಾನ ಪರಿಷತ್ ಸದಸ್ಯ ಇದು ಡಿಲೇ ಆದಾಗ ಹೋದಾಗ ನನಗೆ ಅನಿಸಿದ್ದು ಯಾಕೆ ಬೇಕಿತ್ತು ಅಂತ. ನನಗೆ ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಅನಿಸಿಬಿಟ್ಟಿದ್ದು. ಅದರಿಂದ ನನಗೇನು ಬೇಸರ ಆಗಿಲ್ಲ. ಅದರಿಂದ ಒಂದು ಈ ಕಾರಣಗಳೆಲ್ಲ ಬಂತಲ್ಲ. ಈಗ ಕಾಂಗ್ರೆಸ್ನ ನನಗೆ ಸಿದ್ದರಾಮಯ್ಯನವರು ಜನವರಿ 14 ಇಲ್ಲ ಈ ಸರಿ ಆಗೋದಿಲ್ಲ ಅಂತ ಹೇಳಿದರೆ ನನಗೇನೂ ಬೇಸರ ಆಗ್ತಾ ಇರಲಿಲ್ಲ. ನಾನು ಅದನ್ನು ಹೇಳ್ತೇನೆ. ಇಲ್ಲದಿದ್ದರೆ ಅದರ ನಂತರ 2 ತಿಂಗಳ 3 ತಿಂಗಳಾದ ನಂತರ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ, ಇದು ಆಗೋದಿಲ್ಲ ಅಂತ ನನಗೆ ಹೇಳಿದರೆ ಐ ಹ್ಯಾಪಿಲಿ ವಿಡ್ರಾ ಮೈ ಸೆಲ್ಫ್. ನನಗೆ ಬೇಡ ಸರ್ ಇದು ನಾನು ಇನ್ಫ್ಯಾಕ್ಟ್ ಪ್ರಭಾಕರ್ಗೆ ಹೇಳಿದ್ದೇನೆ, ನನಗೋಸ್ಕರ ಸಿದ್ದರಾಮಯ್ಯನವರು ಕಾಡು ಬೇಡುದು ಏನು ಅಗತ್ಯ ಇಲ್ಲ ಅಂಥದ್ದು ಇದ್ದರೆ ನನಗೆ ಹೇಳಿ, ನಾನು ಐ ವಿಲ್ ವಿಡ್ರಾ ಅಂತ ಹೇಳ್ತೇನೆ ನಾನು. ಆದರೆ ನನಗೆ ಗೊತ್ತಾಗಿರಲಿಲ್ಲ. ಅದು ಕೊನೆಯವರೆಗೆ ಇದು ಬಂದಾಗ ಒಂದು 2-3 ದಿನ ಗೊತ್ತಾಗಿತ್ತು.
ಆಗ ನಂತರ ನಾನೇನು ಪ್ರಯತ್ನ ಭಾಳ ಮಂದಿ ಹೇಳಿದರು, ನೀವು ಅವರನ್ನು ಕಾಣಿ ಇವರನ್ನು ಕಾಣಿ, ಡೆಲ್ಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ರಾಜಕೀಯ ಮಾಡಿ ನೀವು ಕೂಡ ಅಂತ. ನೋ, ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ಅದರಿಂದ ಆರಾಮಾಗಿದ್ದೇನೆ ನಾನು. ಓಕೆ, ಇಷ್ಟೆಲ್ಲ ಆದಮೇಲೆ ಸಿದ್ದರಾಮಯ್ಯ ಭೇಟಿ ಮಾಡಿದರೆ? ಇಲ್ಲ ಭೇಟಿ ಮಾಡಿಲ್ಲ. ನಾವು ಮೊನ್ನೆ ನಾರಾಯಣಗುರು ಒಂದು ಫಂಕ್ಷನ್ನಲ್ಲಿ ಭೇಟಿ ಮಾಡಿದ್ದೇನೆ. ನೋಡಿದರು, ಮತ್ತು ಮೊನ್ನೆ ಎಲ್ಲೋ ನೋಡಿದರು, ಹಾಯ್ ವಿಶ್ ಮಾಡೋದು ಬಿಟ್ಟರೆ ಅವರು ಏನು ಇದರ ಬಗ್ಗೆ ಮಾತಾಡಿಲ್ಲ, ನಾನು ಏನು ಮಾತಾಡಿಲ್ಲ. ಮತ್ತು ಒಂದು ಕ್ಲಿಯರ್ ಮಾಡ್ತೇನೆ, ನಾನು ಇನ್ನು ಮುಂದೆ ಸರ್ಕಾರದಿಂದ ಯಾವ ಹುದ್ದೆಯನ್ನು ತಗೊಳ್ಳೋದಿಲ್ಲ. ಇದು ಕೂಡ ನನ್ನ ತೀರ್ಮಾನ. ಭಾಳ ಮಂದಿ ಈಗ ಹೇಳ್ತಾರೆ ಇನ್ನೂ ಜೂನಿಗೆ ಇನ್ನೂ 4 ಖಾಲಿ ಆಗುತ್ತೆ. ನನಗೆ ಬಂತು ಒಂದು ಹಿಂದೆ, ನಾನು ವಿಧಾನ ಪರಿಷತ್ ಸದಸ್ಯತ್ವ ಬಿಡಿ, ಸರ್ಕಾರದಿಂದ ಏನು ರೆಕಾರ್ಡ್ ಹೇಳ್ತಾ ಇದ್ದೇನೆ, ನಾನು ಯಾವ ಹುದ್ದೆಯನ್ನು ತಗೊಳ್ಳೋದಿಲ್ಲ. ಆಯಿತಾ? ಯಾವುದು ನಿಗಮ ಇಲ್ಲದ್ರೆ ಅದು ಪೊಲಿಟಿಕಲ್ ಇದು ಮತ್ತೊಂದು, ನೋ, ನಾನು ತಗೊಳ್ಳೋದಿಲ್ಲ. ನಾನು ಮತ್ತೆ ಜರ್ನಲಿಸ್ಟ್ ಆಗಿ ಎಷ್ಟು ನನಗೆ ಮಾಡಲಿಕ್ಕಾಗುತ್ತೆ ಅಷ್ಟೊಂದು ಮಾಡ್ತೇನೆ ವಿನಾ ಸಾರ್ವಜನಿಕ ಜೀವನದಲ್ಲಿ ಇರ್ತೇನೆ. ಬಟ್ ರಾಜಕೀಯದಲ್ಲಿ ಇಲ್ಲ, ಇದು ಕೂಡ ಸತ್ಯ. ಸೊ ಓಕೆ, ವಾಟ್ ನೆಕ್ಸ್ಟ್? ಅಂದರೆ ಒಂದು ನೀವು ಸಾರ್ವಜನಿಕ ಜೀವನದಲ್ಲಿ ಇರ್ತೀನಿ ಅಂತಂದರೆ, ಪತ್ರಕರ್ತ ಆಗಿರ್ತೀನಿ ಅಂತಂದರೆ ಯಾವ ರೀತಿ ಇರ್ತೀರಿ? ಎಲ್ಲ ನನಗೆ ಒಂದು ನಾನು ಸುಮ್ಮನೆ ಒಂದು ತಮಾಷೆ ಹೇಳಿದ್ದೆ, ನನಗೆ ಒಂದು 10 ದೇಶ ಸುತ್ತಬೇಕು, ಒಂದು 10 ಪುಸ್ತಕ ಬರೀಬೇಕಂತ ಇದೆ. ಅದು ಅದರಲ್ಲಿ 50% ಆದರೂ ಕೂಡ ಸರಿ. ನಾನು ಬರೆದದ್ದು ರಾಶಿ ಇದೆ, ನಾನು ಪಬ್ಲಿಷ್ ಮಾಡಿಲ್ಲ. ಆಮೇಲೆ ನನಗೆ ಮತ್ತೆ ಬರವಣಿಗೆ ಕೊಡುವಷ್ಟು ಖುಷಿ ಒಂದು ಬೈಲೈನ್ ನೋಡುವಾಗ ನನಗೆ ಸಿಗುವ ಖುಷಿ ಇದೆ ಅಲ್ಲ, ಅದು ನಿನಗೆ ಬೇರೆ ಯಾವುದರೊಂದು ಸಿಗೋದಿಲ್ಲ. ಈಗಲೂ ಇಷ್ಟು ವರ್ಷ ಆದ ನಂತರ ಸಾವಿರಾರು ಬೈಲೈನ್ಗಳನ್ನು ನೋಡಿದ ನಂತರನೂ ಇವತ್ತಿಗೂ ನನ್ನ ಬೈಲೈನ್ ನೋಡಿದ್ರಾಗೆ ಒಂದು ಖುಷಿ ಆಗುತ್ತೆ ನನಗೆ. ಸೊ ಆ ಖುಷಿಯನ್ನು ನಾನು ಯಾಕೆ ಕಳ್ಕೊಳ್ಬೇಕು? ನಾನು ಐ ವಿಲ್ ಕಂಟಿನ್ಯೂ. ನಾನು ಸಾಧ್ಯ ಆದರೆ ಬಿಹಾರ್ ನಾನು ನೋಡಿ, ನಾನು ಬಿಹಾರ 2 ಇಲೆಕ್ಷನ್, 2 ವಿಧಾನಸಭಾ ಇಲೆಕ್ಷನ್, 1 ಲೋಕಸಭಾ ಇಲೆಕ್ಷನ್ ಮಾಡಿದ್ದೇನೆ. ಗುಜರಾತ್ 2 ವಿಧಾನಸಭಾ ಲೋಕಸಭಾ ಮಾಡಿದ್ದೇನೆ. UP ಮಾಡಿದ್ದೇನೆ. ಐ ವಾಂಟ್ ಟು ರೀವಿಸಿಟ್ ದೋಸ್ ಪ್ಲೇಸಸ್. ಆ್ಯಕ್ಚುಲಿ ನಾನು 15-20 ವರ್ಷ ಹಿಂದೆ ನೋಡಿರೋದು. ಇವತ್ತು ಏನಾದರೂ ಚೇಂಜ್ ಆಗಿದೆ, ಭಾಳ ಚೇಂಜ್ ಆಗಿದೆ. ಐ ವಾಂಟ್ ಟು ರೀವಿಸಿಟ್. ಫಸ್ಟ್ ಬಿಹಾರದಿಂದ ಶುರು ಮಾಡಬೇಕಂತ ಮಾಡಿದ್ದೇನೆ ನಾನು. ಬಿಹಾರಕ್ಕೆ ಒಮ್ಮೆ ಹೋಗಿ ಅಂದಿನ ಬಿಹಾರ ಹೇಗಿತ್ತು, ಲಾಲು ಪ್ರಸಾದ್ ಯಾದವ್ ಕಾಲದ 16 ವರ್ಷದ, ಅದರ ನಂತರ ಇವರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅದನ್ನು ನೋಡಬೇಕು ಅಂತ ಒಂದು ಆಸೆ ಇದೆ. ಇಂಥದ್ದು ಸುಮಾರು ಪ್ಲ್ಯಾನ್ಗಳಿದೆ. ಫ್ರೀ ಇದೆ ನನಗೇನು ಅಂತ. ನಾನು 5 ವರ್ಷ ಮೀಡಿಯಾ ಅಡ್ವೈಸರ್ ಕೆಲಸ ಮಾಡಿದೆ. ನನಗೆ 3 ರಿಂದ 4 ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತಾಯಿತ್ತು. ನಾನು ಆಗಲೂ 600 ಸ್ಕ್ವೇರ್ ಫೀಟ್ ಮನೆಯಲ್ಲೇ ಇದ್ದೆ. ನಾನೇನಾದರೂ ಖರ್ಚು ಮಾಡಿಲ್ಲ. ಐ ಹ್ಯಾವ್ ಸಮ್ ಸೇವಿಂಗ್ಸ್. ಸೊ ನನಗೆ ರಿಟೈರ್ಮೆಂಟ್ ಲೈಫಲ್ಲಿ ನಾನೇನು ಬೇಡಿ ತಿನ್ನುವ ಸ್ಥಿತಿಯಲ್ಲಿ ಇಲ್ಲ. ಐ ಆಮ್ ಹ್ಯಾಪಿ. ನನಗೆ ಬೇರೆ ಜವಾಬ್ದಾರಿಗಳೇನಿಲ್ಲ. ಅದರಿಂದ ನಾನು ಬರವಣಿಗೆಯನ್ನು ಮುಂದುವರಿಸ್ತೇನೆ. ನಿಮ್ಮಂಥವ್ರು ಕರೆದರೆ ಯಾವಾಗಲಾದರೂ ನನ್ನ ಮನಸ್ಸು ಮಾಡಿದರೆ ಮಾತಾಡಲಿಕ್ಕೆ ಬರ್ತೇನೆ. ಈಗ ಅದು ಮಾತಾಡೋದನ್ನು ಕಡಿಮೆ ಮಾಡಬೇಕಂತ ಮಾಡಿದ್ದೀನಿ. ಈಗ ಭಾಷಣಗಳು ಅದು ಇದು ಚರ್ಚೆ ಕಡಿಮೆ ಮಾಡಿ ಬರವಣಿಗೆಯನ್ನು ಜಾಸ್ತಿ ಮಾಡಬೇಕಂತ ಮಾಡಿದರೆ, ರಾಜಕೀಯದಿಂದ ದೂರ ಇರಬೇಕು ಮತ್ತು ಸಿದ್ದರಾಮಯ್ಯನವರ ಜೊತೆ ಇರ್ತೇನೆ. ಆಯಿತಾ? ಅದರಲ್ಲಿ ಏನಿಲ್ಲ. ಸಿದ್ದರಾಮಯ್ಯನವರು ಈಗ ಏನಾದರೂ ಅವರ ಭಾಷಣ ಮತ್ತೊಂದು, ಈಗಲೂ ಟ್ವಿಟರ್ ಅಕೌಂಟ್ ಅದೆಲ್ಲ ನಮ್ಮ ಹತ್ರ ಇದೆ. ಅದನ್ನು ಐ ವಿಲ್ ಕಂಟಿನ್ಯೂ. ಅದರಲ್ಲಿ ನಾನು ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದೇನೆ. ಒಂದು ಆಗದಿದ್ದರೂ ನನಗೇನು ಬೇಸರ ಇಲ್ಲ ನಿಮ್ಮ ಬಗ್ಗೆ ಅಂತ ಹೇಳಿದ್ದೇನೆ. ಆದರೆ ಒಂದು ಏನಾಗಿದೆ ಅಂದರೆ ನನ್ನ ಹೆಸರು ಬಂದು ಹೋಗಿದ್ದರಿಂದ ಒಂದು ಸಣ್ಣ ಬೇಸರ ಇದೆ ನನಗೆ ಅಷ್ಟೇ. ಆ ದಿವಸನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅದು ಬೇಸರ ಇಲ್ಲ. ಬಂದು ಅದು ತಪ್ಪಿ ಹೋಯ್ತಲ್ಲ ಅಂತ ಒಂದು ಸಣ್ಣದು ಆಗುತ್ತೆ. ಮನುಷ್ಯ ಸಹಜ ಆಗುತ್ತೆ. ಭಾಳ ಮಂದಿ ಅದು ಹಾಗೇ ಬಿಟ್ಟುತ್ತೆ ಅನ್ನುವ ರೀತಿಯಲ್ಲಿ ಒಂಥರ ಅಭಿನಂದನೆಗಳ ಸುರಿಮಳೆ ಹಾಕಿ, ನಾನು ಆಗಲೂ ಹೇಳಿದ್ದೇನೆ, ನೀವು ನನ್ನ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿ, ಜೂನು 6ಕ್ಕೆ ಮಧ್ಯಾಹ್ನ ನಂತರ ನಾನು ಒಂದು ಪೋಸ್ಟ್ ಹಾಕಿದೆ. ಇಲ್ಲಿಯವರೆಗೆ ನನಗೆ ಅಭಿನಂದನೆ ಸಲ್ಲಿಸಿದವ್ರಿಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದೇನೆ. ಜಸ್ಟ್ ಹೋಲ್ಡ್ ದಿ ಸೆಲೆಬ್ರೇಷನ್, ಜಸ್ಟ್ ಹೋಲ್ಡ್ ದಿ ಸೆಲೆಬ್ರೇಷನ್. ಮುಂದೆ ನೋಡು, ಆದರೆ ನಿಮಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲದ್ರೆ ನನ್ನ ತೋಟದ ಕೆಲಸ ಸ್ವಲ್ಪ ಬಾಕಿ ಇದೆ, ಗೊಬ್ಬರ ಹಾಕೋದು, ಅಲ್ಲಿ ಹೋಗಿ ಮಾಡ್ತೇನೆ ಅಂತ. ಅದಕ್ಕೆ ಮೊನ್ನೆ ಹೋಗಿ ಗೊಬ್ಬರ ಹಾಕಿ ಬಂದಿದ್ದೇನೆ. ಸೊ ನಾನು ಐ ವಿಲ್ ಎಂಜಾಯ್ ದ್ಯಾಟ್. ನಾನು ಯಾವ ಹೇಳಿದೆ, ನಾನು ಇಷ್ಟರವರೆಗೆ ಹೇಳಿದ್ದು ಎಲ್ಲವೂ ಸತ್ಯ. ಯಾರಾದರೂ ಚೆಕ್ ಮಾಡೋದು. ಇನ್ನೂ ಕೆಲವು ಸತ್ಯಗಳಿದೆ, ಅದು ಬೇಡ. ಅದೆಲ್ಲ ಎಷ್ಟು ಚರ್ಚೆ ಮಾಡೋದು ಬೇಡ. ಆದರೆ ಸುಳ್ಳು ಯಾವುದೂ ಇಲ್ಲ. ನನಗೆ ಹೇಳಿದ್ದು ಸರ್. ಓಕೆ ಸರ್, ನಾವು ಅವಾಗ ನೀವು ಬಿಟ್ಟರು ನಾವು ಬಿಡಲ್ಲ. ಹೌದು. ಮತ್ತು ಬಿಹಾರಕ್ಕೆ ವಿಸಿಟ್ ಮಾಡಿ ಅದಾದ್ಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ಡೆಫಿನೆಟ್ಲಿ ನನಗಂತೂ ಒಂದಷ್ಟು ಕುತೂಹಲ ತಣಿತು. ನನಗೆ ವಿಶ್ವಾಸ ಇದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಮತ್ತು ಈ ದಿನೇಶ್ ಅಮೀನ್ ಮಟ್ಟು ಅವರು MLC ಆಗೋದ್ರ ಬಗ್ಗೆ ಇದ್ದಂತಹ ಏನೇನೋ ಚರ್ಚೆಗಳು ನಡೀತಿದ್ವಲ್ಲ, ಈಗ ಅವ್ರ ವರ್ಷನ್ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.